ಈ ಯುಧಿಷ್ಠಿರ ಯುದ್ಧ ಆಗುವ ಮುನ್ನ ನಾವೆಲ್ಲರೂ ಕೂಡ ಒಂದ್ಸರ್ತಿ ಹೋಗಿ ದೊಡ್ಡವರನ್ನ ಭೇಟಿಯಾಗಿ ಅವರ ಹತ್ರ ಅನುಮತಿ ಪಡೆದು ಬರೋಣ ಅಂತ ಹೋಗಿ ಅವರಿಂದ ಅನುಮತಿಯನ್ನ ಪಡೆದು ಹೊರಟ ಪ್ರಸಂಗವನ್ನ ನಾವು ನೋಡಿದ್ವಿ. ಆಮೇಲೆ ಏನಾಯ್ತು? ಸಂಜಯ ಧೃತರಾಷ್ಟ್ರನ ಪ್ರಶ್ನೆಗೆ ಸರಿಯಾಗಿ ಮುಂದೆ ಧೃತರಾಷ್ಟ್ರ ಕೇಳ್ತಾನೆ. ಧೃತರಾಷ್ಟ್ರ ಉವಾಚ ಏವಂ ಯೂಢೇಶ್ವನೀಕೇಶು ಮಾಮಕೇಶ್ವಿತರೇಶು ಚ ಕೇ ಪೂರ್ವಂ ಪ್ರಾಹರಂಸ್ತತ್ರ ಕುರವಃ ಪಾಂಡವಾಸ್ತಥಾ. ಧೃತರಾಷ್ಟ್ರನಿಗೆ ಮತ್ತು ಕುತೂಹಲ. ಪಾಂಡವರು ನಮಗೆ ಎಂದಿದ್ರು ಕೂಡ ವಿರೋಧಿ, ಅಂದ್ರೆ ನಮ್ಗೆ ತಾನಾಗಿ ಅವರು ಕೆಟ್ಟದ್ದು ಬಯಸಲ್ಲ. ಯಾರು ಯುದ್ಧ ಮೊದಲು ಶುರು ಮಾಡಿದ್ರು, ನ್ಯಾಯ ಅನ್ಯಾಯದ ದೃಷ್ಟಿಯಿಂದ ಆದ್ರೂ ಕೂಡ ಅವರೇ ಮೊದಲು ಯುದ್ಧವನ್ನ ಆರಂಭ ಮಾಡಿದ್ಮೇಲೆ ಆಮೇಲೆ ಅವರನ್ನ ಕೇಳ್ಬೋದಲ್ಲ. ಯುದ್ಧ ಯಾರು ಕೊನೆಗೂ ಶುರು ಮಾಡಿದ್ ನೀವಲ್ಲ, ಅನ್ಯಾಯ ಅಂತ ಹೇಳಿದ್ದವರಿಗೆ ಅನ್ಯಾಯ ಮಾಡಿ ಯುದ್ಧದಲ್ಲಿ ಗೆಲ್ಬೇಕು ಅಂತ ಆಸೆ ಪಟ್ಟವ್ರು ನೀವೇ ಅಲ್ವಾ ಅಂತ ಕೇಳ್ಬೇಕು ಅಂತ ಯೋಚನೆ ಮಾಡಿ ಅವನ ಪ್ರಶ್ನೆ ಇತ್ತು. ಹೀಗೆ ಪಾಂಡವರು ಮೊದಲು ಹೊಡೆದ್ರು, ವ್ಯೂಹಗಳನ್ನ ರಚಿಸಿ, ಕೌರವರು ಮೊದಲು ಹೊಡೆದ್ರು. ಕೇ ಪೂರ್ವಂ ಪ್ರಾಹರಂಸ್ತತ್ರ, ಯಾರು ಮೊದಲು ಧನುಸ್ಸನ್ನ ಎತ್ತಿ ಬಾಣವನ್ನ ಹೂಡಿ ಖಾಸಿ ಮಾಡಿದವರು ಮೊದಲು ಯಾರು? ಪಾಂಡವರು, ಕೌರವರು. ಆಗ ಸಂಜಯ್ ಹೇಳ್ತಾನೆ, ಭ್ರಾತೃಭಿಸ್ಸಹಿತೋ ರಾಜನ್ ಪುತ್ರೋ ದುರ್ಯೋಧನಸ್ತವ ಭೀಷ್ಮಂ ಪ್ರಮುಖತಃ ಕೃತ್ವ ಪ್ರಯೌ ಸಹ ಸೇನಯ. ತಮ್ಮಂದಿರನ್ನ ಜೊತೆಗಿಟ್ಟುಕೊಂಡು ದುರ್ಯೋಧನ ಭೀಷ್ಮನ ನೇತೃತ್ವದಲ್ಲಿ ನೇರವಾಗಿ ಪಾಂಡವರ ಕಡೆಗೆ ಸೇನೆಯನ್ನ ಹಾಯಿಸಿದ್ದು ನಿನ್ನ ಮಗನೇ. ತಥೈವ ಪಾಂಡವಾ ಸರ್ವೇ ಭೀಮಸೇನ ಪುರೋಗಮಾ ಭೀಷ್ಮೇಣ ಯುದ್ಧಮಿಚ್ಛಂತಃ ಪ್ರಯುರ್ಹೃಷ್ಟಮಾನಸಾಃ. ಯಾವಾಗ ಅವರು ಸೇನೆಯನ್ನು ಹೊತ್ತುಕೊಂಡು ಪಾಂಡವರ ಕಡೆಗೆ ಎದುರಾಗಿ ಮುಂದೆ ಮುಂದೆ ಹೊರಟರು, ಆಗ ಪಾಂಡವರು ಕೂಡ ಭೀಮಸೇನನ್ನು ಮುಂದಿಟ್ಟುಕೊಂಡು ಭೀಷ್ಮನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ನಾವು ಸಿದ್ಧ ಅನ್ನುವ ಸಂದೇಶವನ್ನು ಕೊಡುವಂತೆ ಅವರು ಕೂಡ ಸಂತೋಷ ಮನಸ್ಸಿನಿಂದ ಮುಂದೆ ಮುಂದೆ ಹೊರಟರು. ಚ್ವೇಡ ಕಿಲಕಿಲ ಶಬ್ದ ಕ್ರಕಟ ಗೋವಿಷಾಣಿಕಾ ಬೇರೆ ಮೃದಂಗಮರಜಾ ಹಯಕುಂಜರ ನಿಸ್ವನಾ. ಈ ಕ್ರಕಚಗಳು ಗರಗಸದ ರೀತಿಯ ಆಕೃತಿಯ ಶಬ್ದಗಳು, ಅಂದರೆ ಯುದ್ಧದ ಸೂಚನೆಯನ್ನು ಕೊಡುವ ಹಾಗೆ ಧನು, ಈ ಪೆಟ್ಟು ಬಿದ್ದಾಗ ಉಂಟಾಗುವ ಶಬ್ದಗಳ ಹಾಗೆ ಅವುಗಳು ಸೇನೆಯ ಧೈರ್ಯವನ್ನು ತುಂಬಿಸ್ಲಿಕ್ಕೆ, ಹೆಚ್ಚಿಸ್ಲಿಕ್ಕೆ ಮಾಡುವಂತ ಯುದ್ಧದ ಒಂದು ಕಲೆ ಅಥವಾ ಟೆಕ್ನಿಕ್. ಇನ್ನೊಂದು ಕಡೆಯಿಂದ ಕೊಂಬು ಊದ್ಲಿಕ್ಕೆ ಬೇರಿ, ಮೃದಂಗ, ಆಮೇಲೆ ಈ ಆನೆ ಮತ್ತೆ ಕುದುರೆಗಳ ಗೀಳು, ಆನೆಯ ಗೀಳು ಕುದುರೆಯ ಹ್ರೇಷಾರವ. ಕುದುರೆ ಅದಕ್ಕೇನೋ ಒಂದು ಶಬ್ದ ನುಡಿಸು ಅಲ್ಲ, ಕುದುರೆಯ ಕೂಗು ಕೂಡ ಅಷ್ಟೇ ಜೋರಾದ ಹೆದರಿಕೆಯನ್ನ ಹುಟ್ಟಿಸುವಂತದ್ದು. ಅದು ಯುದ್ಧದಲ್ಲಿ ಮದವನ್ನು ತರುವಂತದ್ದು, ಕಿವುಡು ಮಾಡುವ ಹಾಗಿತ್ತು. ಶ್ವೇಡ ತುಂಬಾ ಭಯ ಹುಟ್ಟಿಸುವಂತದ್ದಾಗಿತ್ತು. ಉಭಯೋ ಸೇನೆಯೋ ರಾಜನ್ ತತಸ್ತೇಸ್ಮಾನ್ ಸಮಾದ್ರವನ್. ಎರಡು ಕಡೆಯ ಸೇನೆ ನಮ್ಮನ್ನ, ಅಂದ್ರೆ ನಾನಲ್ಲಿ ಮಧ್ಯದಲ್ಲಿದ್ದೆ, ಅದನ್ನಾಗಿ ಎರಡೂ ಸೇನೆಯನ್ನ ಆವರಿಸಿಕೊಂಡು ವಯಂ ಪ್ರತಿನದಂತಶ್ಚ ತದಾಸೀತ್ ತುಮುಲಂ ನಹತ್. ಇಬ್ಬರ ಕಡೆಯ ಆಕ್ರಮಣದ ಧ್ವನಿಯ ಏರಿಕೆ, ಆಕಾಶದಲ್ಲಿ ಧ್ವನಿ ತುಂಬಲಿಕ್ಕೆ ಜಾಗ ಇಲ್ವೋ ಏನೋ ಅನ್ನುವಷ್ಟೇ ತುಂಬಿಕೊಂಡಿತು. ಮಹಾಂಚನೀಕಾನಿ ಮಹಾಸಮುಚ್ರೇ ಸಮಾಗಮಾನ್ ಪಾಂಡವ ಧರ್ತರಾಷ್ಟ್ರಯೋ ಚಕಂಪಿರೇ ಶಂಖ ಮೃದಂಗ ನಿಸ್ವನೈ ಪ್ರಕಂಪಿತಾನೀವ ವನಾನಿ ವಾಯುನಾ. ಪರಸ್ಪರ ಎದುರಾಳಿಯನ್ನ ಕೊನೆಗೊಳಿಸುವ ತವಕ ಪ್ರತಿಯೊಂದು ಧ್ವನಿಯಲ್ಲೂ ಕಾಣಿಸ್ತಿತ್ತು.
ಪ್ರತಿಯೊಂದು ಧ್ವನಿಗೂ ಕೂಡ ನಾವು ಎದುರಾಳಿಯನ್ನ ಮುಗಿಸಿ ಬಿಡಬೇಕೀಗ ಅನ್ನುವ ಒಂದು ತವಕ ಇತ್ತು. ಎರಡೂ ಸೇನೆಗಳಲ್ಲಿ ಶಂಖ, ಮೃದಂಗ ಇವುಗಳ ಪ್ರತಿರೋಧವನ್ನು ಒಡ್ಡುವುದಕ್ಕೋಸ್ಕರ ಅವುಗಳ ಆ ಉತ್ಸಾಹ ಅದು ಗಾಳಿಗೆ ಕಾಡುಗಳೇ ತೂರಾಡಿಕೊಂಡು ಹೊರಟೋಗ್ಬಿಡುತ್ತೋ ಏನೋ ಅನ್ನುವ ಹಾಗೆ ಭಾಸವಾಗ್ತಾ ಇತ್ತು. ನರೇಂದ್ರ ನಾಗಾಶ್ವರಥಾಕುಲಾನಾಂ ಅಭ್ಯಾಯತೀವ ಅಭ್ಯಾಯತೀನಾಂ ಶಿವೇ ಮುಹೂರ್ತೆ ಬಭೂವ ತುಮುಲಶ್ಚಮೂನಾಂ ವಾತೋದ್ಧುತಾನಾಂ ಇವ ಸಾಗರಾಣಾಂ. ರಾಜರು, ಆನೆ, ಕುದುರೆ, ರಥ, ಕಾಲಾಳುಗಳು ಈ ಎಲ್ಲ ಒಂದು ಸಮಯದಲ್ಲಿ ಒಂದು ಅಶುಭ ಮುಹೂರ್ತ. ಅದು ಅಶಿವೇ ಮುಹೂರ್ತೆ. ಆ ಮುಹೂರ್ತವನ್ನು ನಾನು ಅಶಿವ ಅಂತ ಯೋಚಿಸ್ತಾ ಇದ್ದೇನೆ. ಪರಸ್ಪರ ಒಬ್ರ ಮೇಲೊಬ್ರು ಯಾರ ಮೊದ್ಲು ಅಂತ ಹೇಳಲಿಕ್ಕೆ ಬರ್ಲಿಲ್ಲ. ಇಬ್ರು ನುಗ್ಗಿದ್ರು, ಇಬ್ರು ಎರಡು ಕಡೆಯಿಂದ ಬಾರಿಸಿದ್ರು. ಒಂಥರ ಸಮುದ್ರದ ಮೇಲೆ ಬಿರುಗಾಳಿ ಎದ್ದಾಗ ನೀರಿನ ಅಲೆಗಳಲ್ಲಿ ಯಾವುದು ಮೊದಲು ಬಂತು, ಯಾವುದು ನಂತರ ಬಂತು, ಯಾವುದು ಪೈಪೋಟಿಯಲ್ಲಿತ್ತು, ಯಾವುದು ಬೇಡ, ಇದು ನಾವು ಎದುರಿಸ್ಬೇಕು, ನೋಡ್ಬೇಕು, ಕಾದು ಹೊಡಿಬೇಕು, ಇದು ಯಾವುದು ಅಲ್ಲಿ ಲೆಕ್ಕಕ್ಕೆ ಬರಲಿಲ್ಲ. ಎರಡು ಸಾಗರಗಳು ಪರಸ್ಪರ ಒಂದಕ್ಕೊಂದು ಹೋರಿಡುವ ದೊಡ್ಡ ದೊಡ್ಡ ಅಲೆಗಳ ಪೆಟ್ಟು ಪರಸ್ಪರ ಪೆಟ್ಟು ಬಿದ್ದಾಗ್ಲೇ ಒಟ್ಟಿಗೆ ಪೆಟ್ಟು ಬಿತ್ತು. ಇಬ್ರು ಬಿಟ್ಟಿದ್ದಾರೆ ಒಟ್ಟಿಗೆ. ಇದು ಸುಮ್ನೆ ಮಲಗಿದ್ದಾಗ ಹೋಗಿ ಬೀಳುದಾಗ್ಲಿ, ಇದು ಸುಮ್ನೆ ಮಲಗಿದಾಗ ಈ ಕಡೆಯಿಂದ ಬಂದು ತೆರೆ ಬೀಳುದಾಗ್ಲಿ ಆಗ್ಲಿಲ್ಲ. ಎರಡೂ ತೆರೆಗಳು ಏರಿದು ಒಂದಕ್ಕೊಂದು ಘರ್ಷಿಸಿದವು, ಕೆಳಕ್ಕೆ ಬಿದ್ದು. ತಸ್ಮಿನ್ ಸಮುತ್ಥಿತೆ ಶಬ್ದೆ ತುಮಲೇರೋ ಮಹರ್ಷಣೆ ಭೀಮಸೇನೋ ಮಹಾಬಾಹು ಪ್ರಾಣದದ್ಗೋ ವೃಷೋ ಯಥಾ. ಈ ಮೈಯ ರೋಮವನ್ನ ನಡುಗಿಸುವ ರೀತಿಯ ಆ ಶಬ್ದ, ಕೆಲವೊಂದು ಸತ್ಯ ಶಬ್ದಗಳಿಗೆ ಮೈ ರೋಮಾಂಚ ಆಗೋದು ಬೇರೆ, ಒಂಥರ ಏನೋ ಕೊನೆ ಬಂದ ಹಾಗೆ, ಇದ್ದಕ್ಕಿದ್ದ ಹಾಗೆ ನಮ್ಗೇನೋ ಆಗ್ಬಿಡುತ್ತೆ ಅನ್ನುವ ಒಂದು ತರದ ಭಯ ಹುಟ್ಟಿಸುವ ರೀತಿಯ ಶಬ್ದಗಳು ಆಕಾಶದಲ್ಲಿ ತುಂಬಿಕೊಂಡಿದ್ವಾದ್ರಿಂದ ಅದನ್ನ ಗ್ರಹಿಸುವುದು ತುಂಬಾ ಕಷ್ಟ ಆಯ್ತು. ಏನಾಗ್ತಿದೆ ಅನ್ನೋದನ್ನು ಯೋಚಿಸುವುದು ಕಷ್ಟ ಆಯ್ತು. ಹೇಗೆ ಗೂಳಿಯೊಂದು ಮೂಗಿನಿಂದ ಜೋರಾಗಿ ಗಾಳಿ ಬಿಡ್ತಾ ಕೋಡನ್ನ ಎದುರು ಹಾಕ್ತಾ ಎರಡು ಗೂಳಿಗಳು ಪರಸ್ಪರ ತಮ್ಮ ತಮ್ಮ ಮೇಲ್ಮೈಯನ್ನ ಸಾಧಿಸುವುದಕ್ಕೋಸ್ಕರ ಒಂದರ ಒಂದಕ್ಕೆ ಒಂದನ್ನ ಘಟ್ಟಿಸಿಕೊಳ್ಳುವಾಗ ಹೇಗೆ ಕಾಣುತ್ತೋ ಹಾಗೆ ಒಂದು ಕಡೆಯಿಂದ ಭೀಮಸೇನ ಹೋರಿಯ ಹಾಗೆ, ಗೂಳಿಯ ಹಾಗೆ ಕೌರವರ ಸೇನೆಯತ್ತ ನುಗ್ಗಿದ. ಅವರು ಬಂದು ಹೊಡೆದಾಗ ನಾವೇನ್ ಸುಮ್ನೆ ಇದ್ದೀವ ಅಂತ ಅವ್ರ ಕಡೆಯಿಂದನೂ ಅದರ ಪ್ರತಿರೋಧವನ್ನ ಒಡ್ಡುವ ಪ್ರತಿಕ್ರಿಯೆ ಉಂಟಾಯಿತು. ಶಂಕಂದು ವಿನಿರ್ಘೋಷಂ ವಾರಣಾನಂಚ ಬ್ರಹ್ಮಿತಂ ಸಿಂಹನಾದಂಚ ಸೈನ್ಯಾನಾಂ ಭೀಮಸೇನರ ಭೂತು. ಭೀಮಸೇನನ ಶಬ್ದ ಇಲ್ಲಿ ತನಕ ಎಲ್ಲಾ ಆನೆಗಳು, ಕುದುರೆಗಳು, ಸೇನೆಯ ಪ್ರತಿಯೊಂದು ವಿಭಾಗದ ಜನರು ಕೂಗಿಕೊಂಡ ಧ್ವನಿಯನ್ನ ಮೀರಿಸಿ ಅವನ ಧ್ವನಿ ಎಲ್ಲವನ್ನು ಮುಚ್ಚಿ ಹಾಕಿತು. ಭೀಮಸೇನ ರವೋಪ್ಯಭೂತ್. ಭೀಮಸೇನನ ರವ ನಾದ ಈ ಎಲ್ಲಾ ನಾದಗಳನ್ನು ಹೊಸಕಿ ಹಾಕಿತು ಅನ್ನುವ ಹಾಗೆ ಅದನ್ನ ಮೀರಿ ನಿಂತಿತ್ತು. ಶಂಖದುಂದುಬಿಗಳ ಶಬ್ದವೂ ಕೂಡ ಸಪ್ಪೆಯಾಯಿತು. ಆನೆಗಳ ಗೀಳು ಕೂಡ ಮೆತ್ತಗಾಯಿತು. ಸೇನೆಗಳ ಸಿಂಹನಾದ ಸದ್ದಿಲ್ಲದಂತಾಯಿತು. ಭೀಮಸೇನನ ಸದ್ದು ಎಲ್ಲವನ್ನು ಮೀರಿ ನಿಂತಿತು. ಹಯಾನಾಂ ಹ್ರೇಷಮಾಣಾನಾಂ ಅನೀಕೇಶು ಸಹಸ್ರಶಃ ಅಭ್ಯಭವಚ್ಛಬ್ದಾತ್ ಭೀಮಸೇನಸ್ಯ ನಿಸ್ವನಃ. ಎಲ್ಲ ಕುದುರೆಗಳು ನಮ್ಗಿಂತ ಇಷ್ಟು ಜೋರಾಗಿ ಕಿರ್ಚೋನ್ ಯಾರಪ್ಪ ಇವನು ಅಂತ ಅವುಗಳೇ ಒಂದ್ಸರ್ತಿ ಕಣ್ಣ ಬೋಳೆಯನ್ನು ಹೊರಗೆ ಹಾಕಿ ನೋಡ್ಲಿಕ್ಕೆ ಶುರು ಮಾಡಿದ್ವಂತೆ. ಯಾಕೆಂದ್ರೆ ಸಹಸ್ರಾರು ಆ ಕುದುರೆಗಳು, ಆನೆಗಳು ಒಟ್ಟಿಗೆ ಕೂಗಿದಾವೆ. ಈ ಎಲ್ಲಾ ಕೂಗಿಗಿಂತಲೂ ಮೀರಿದ ಕೂಗು ಕೇಳಿಸಿದಾಗ, ಒಂದರ ಸದ್ದು ತಾನಾಗಿ ಮೆತ್ತಗಾದಾಗ ಎಲ್ಲರ ಸದ್ದು ತಾನಾಗಿ ತೆಪ್ಪಗಾಯಿತು. ಎಲ್ಲರನ್ನೂ ಒಂದ್ಸರ್ತಿ ಪ್ರಶ್ನಿಸುವ ಹಾಗಿನ
ಸದ್ದು ಅದು ಭೀಮಸೇನನ ಘೋಷಣೆಯದ್ದಾಗಿತ್ತು. ಹಯಾನಾಂ ಕ್ಲೇಶಮಾಣಾನಾಂ ತಂ ಶುತ್ವಾ ನಿಧನಂ ತಸ್ಯ ಸೈನ್ಯಾಸ್ತತ್ರ ವಿತಸ್ರಸುತು ಜೀಮೂತಸ್ಯೇ ವನದತಃ ಶಕ್ರಾಶ ನಿತಮಸ್ವನಂ. ಚಕ್ರದ ಸಿಡಿಲು ಬಡಿದಾಗ ಆಚೆ ಈಚೆನ ಎಲ್ಲ ಮೋಡಗಳಲ್ಲಿ ಪಕ್ಕಕ್ಕೆ ಸರಿಯುವ ವ್ಯವಧಾನ ಹೇಗಾಯಿತೋ ಹಾಗೆ ಭೀಮಸೇನನ ನಾದ ಕೇಳಿ ನಿನ್ನ ಸೇನೆ ಒಂದು ಸರ್ತಿ ತಬ್ಬಿದ್ದಾಯ್ತು. ಬಹಳ ರೋಷದಿಂದ ಓಡಾಡ್ಕೊಂಡು ಮುಂದೆ ಬಂದಿದ್ರು. ಆದ್ರೆ ಯಾವಾಗ ಸೇನೆಯಲ್ಲಿ ಭೀಮಸೇನನ ದನಿ ಎತ್ತರಕ್ಕೆ ಬಂದು ನಿಂತಿತೋ ಆಗ ತಸ್ಸ ಸೈನ್ಯಾಹ ತವ ಸೈನ್ಯಾಹ ವಿತತ್ರಸುಹು, ನಡಿಗೆ ಹೋದ್ರು. ನಿನ್ನ ಸೇನೆಯ ಮಂದಿ ಕಂಗಾಲಾಗಿ ಬಿಟ್ರು. ಏನ್ ಮಾಡ್ಬೇಕೀಗ, ಹೇಗೆ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಅದಕ್ಕಿಂತ ಜೋರ್ ಧ್ವನಿ ಹತ್ತಿಗೆ ಬರುದಿಲ್ಲ. ಒಂದು ಧ್ವನಿ, ಅವ್ರದೆಲ್ಲ ಸೇರಿದ ಧ್ವನಿಗೆ ಮೀರಿದ ಒಂದು ಧ್ವನಿ ಭೀಮಸೇನನದ್ದು. ಎಲ್ಲಿವರೆಗೆ ಅಂದ್ರೆ ಎದರಿತು ಅಂತ ಅನ್ನೋದನ್ನು ವರ್ಣಿಸ್ತಾರೆ. ವಾಹನ ನಿಜ ಸರ್ವಾಣಿ ಶಕ್ರನ್ಮೂತ್ರಂ ಪ್ರಸುಸ್ರುವು ಶಬ್ದೇನ ತಸ್ಯ ವೀರಸ್ಯ ಸಿಂಹಸ್ಯೇವೇತರೇ ಮೃಗಾ. ಸಿಂಹದ ಜೋರಾದ ಸಿಟ್ಟಿನ ಘರ್ಜನೆಗೆ ಹೇಗೆ ಅಕ್ಕಪಕ್ಕದ ಎಲ್ಲ ಪ್ರಾಣಿಗಳು ಒಂದೇ ಸರ್ತಿಗೆ ತಮ್ಮ ಮಲಮೂತ್ರಗಳನ್ನ ಹೊರಹಾಕಿ ಕಂಗಾಲಾಗಿ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾವೋ ಹಾಗೆ ಇಡೀ ಸೇನೆಯಲ್ಲಿದ್ದ ಅಷ್ಟು ಆನೆಗಳು, ಕುದುರೆಗಳು ಎಲ್ಲವೂ ಕೂಡ ತಮ್ಮ ದೇಹದಲ್ಲಿ ಅದರ ಧ್ವನಿಯನ್ನ ತಾಳ್ಲಿಕ್ಕಾಗದೆ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ನಿಂತು ಬಿಟ್ಟುವಂತೆ. ಹಾಗೆ ಅವನು ಕೂಗಿತ್ತು. ದರ್ಶಯನ್ ಘೋರಮಾತ್ಮಾನಂ ಮಹಾಭ್ರಮಿವನಾದಯನ್ ವಿಭೀಷಯನ್ ತವ ಸುತಾನ್ ತವ ಸೇನಾನ್ ಸಮಭ್ಯಯಾತ್. ಮಹಾಮೋಡಗಳು ಪರಸ್ಪರ ಘರ್ಜಿಸಿಕೊಂಡು ಪೆಟ್ಟು ಹಾಕಿಕೊಂಡಾಗ ಏನೊಂದು ಭೀಕರವಾದ ರೂಪ ಆಗಸದಲ್ಲಿ ಒಡಮೂಡುತ್ತೋ ಹಾಗೆ ನಿನ್ನ ಮಕ್ಕಳನ್ನೆಲ್ಲ ಹೆದರಿಸುತ್ತಾ ಸೇನೆಯ ನಡುವೆ ಒಂದು ದೊಡ್ಡದಾದ ಸಿಂಹದಂತೆ ಎರಗಿದನು. ತಮಾಯಾಂತಂ ಮಹೇಶ್ವಾಸಂ ಸೋದರ್ಯಾ ಪರ್ಯವಾರಯನ್ ಚಾದಯಂತಃ ಶರೌರಾತೈ ಮೇಘಾ ಇವ ದಿವಾಕರನ್. ಹೇಗೆ ಮೋಡಗಳೆಲ್ಲ ಒಟ್ಟು ಸೇರಿ ಸೂರ್ಯನನ್ನ ಮರೆಮಾಚುವುದಕ್ಕೋಸ್ಕರ, ಅವನ ಕಿರಣಗಳು ಭೂಮಿಗೆ ಬಾರದಂತೆ ತಡೆಯುವುದಕ್ಕೋಸ್ಕರ ತಮ್ಮ ಹರಸಾಹಸಗೈದು ಸ್ವಲ್ಪ ಹೊತ್ತು ಹಾಗೆ ನಡೆಸಿದಂತೆ ನಡೆಸಿ ಗಾಳಿಗೆ ಚದುರಿದಾಗ ಮೋಡ ಎಲ್ಲ ಪಕ್ಕಕ್ಕೆ ಸರಿದು ಮತ್ತೆ ಸೂರ್ಯನ ಕಿರಣಗಳು ಭೂಮಿಯತ್ತ ಧಾವಿಸುತ್ತೋ ಹಾಗೆ ಇದ್ದಕ್ಕಿದ್ದಂತೆ ನಿನ್ನ ತಮ್ಮನ ಪಟಾಲಂ ಎಲ್ಲವೂ ಒಂದೇ ಸರ್ತಿ ಭೀಮಸೇನನ ಮೇಲೆ ಎರಗಿ ಸ್ವಲ್ಪ ಹೊತ್ತಿಗಾಗ್ಲೇ ಕರಗಿ ಪಕ್ಕಕ್ಕೆ ಸರಿದು ಮತ್ತೆ ದಾಳಿಗೆ ಒಳಗಾಗಿ ಸುಮ್ಮನಾದವು. ದುರ್ಯೋಧನಶ್ಚ ಪುತ್ರಸ್ತೆ ದುರ್ಮುಖೋ ದುಸ್ಸಹಶಲಃ ದುಶ್ಶಾಸನಶ್ಚಾತಿರತಃ ತಥಾ ದುರ್ಮರ್ಷಣೋ ನೃಪಃ ವಿವಿಂಶತಿಶ್ಚಿತ್ರಸೇನೋ ವಿಕರ್ಣಶ್ಚ ಮಹಾರಥಃ ಪುರಮಿತ್ರೋ ಜಯೋ ಭೂಜಃ ಸೌಮದತ್ತಿಶ್ಚ ವೀರ್ಯವಾನ್ ಮಹಾಚಾಪಾ ನಿಧುನ್ಮಂತೋ ಜಲದ ಇವ ವಿದ್ಯುತಃ ಆದದಾನಶ್ಚ ನಾರಾಚಾನ್ ನಿರ್ಮುಕ್ತಾಶೀಹಿ ವಿಶೋಪಮಾನ್. ಒಂದು ಕಡೆಯಿಂದ ನಿನ್ನ ಮೊದಲ ಮಗನಾದಂತಹ ದುರ್ಯೋಧನ, ಅಂತೆಯೇ ತಮ್ಮಂದಿರಾದ ದುರ್ಮಕ, ದುಶ್ಶಲ, ಶಲ, ದುಸ್ಸಹ, ದುಶ್ಶಾಸನ, ಅತಿರಥ, ದುರ್ಮರ್ಷಣ, ವಿವಿಂಶತಿ, ಚಿತ್ರಸೇನ, ಮಹಾರಥಿ, ವಿಕರ್ಣ, ಕುರುಮಿತ್ರ, ಚಯ, ಭೋಜ, ವೀರ್ಯವಾನ್ ಇಷ್ಟೂ ಜನ ಒಂದೇ ಸರ್ತಿಗೆ ಮಿಂಚಿನಿಂದ ಕೂಡಿದಂತಹ ಮೋಡಗಳೆಲ್ಲ ಒಂದು ಸರ್ತಿ ಜೋರಾಗಿ ಒಟ್ಟಿಗೆ ಬಾಣಗಳನ್ನ ಬಿಟ್ರೆ ಹೇಗಿರುತ್ತೋ ವಿಶೋಪಮವಾದಂತಹ ಬಾಣಗಳು, ಸಾಮಾನ್ಯವಾದದಲ್ಲ, ಅತ್ಯಂತ ಚೂಪಾದ ಹರಿತವಾದ ನಿಶಿತವಾದ ಬಾಣಗಳನ್ನು ತಾವೆಲ್ಲ ಪರಸ್ಪರ ನೋಡಿಕೊಂಡು ಎಲ್ಲಾ ಮೋಡಗಳು ಒಟ್ಟಾಗಿ ಒಂದು ಕಡೆಗೆ ಧಾವಿಸಿದಾಗ ಹೇಗೆ ಮಳೆ ಸುರಿಯುತ್ತೋ ಒಂದೇ ಕಡೆ ಮೋಡ ಬಂದ್ರೆ ಗಾಳಿಗೆ ಹೊರಟೋಗ್ಬಿಡುತ್ತೆ. 2, 3, 4 ಕಡೆ ಒಟ್ಟಿಗೆ ಮೋಡಗಳು ಘರ್ಷಿಸಿದಾಗ ಆ ಜಾಗದಲ್ಲಿ ಮಳೆ ಹೇಗಾಗುತ್ತೋ ಹಾಗೆ ಎಲ್ಲರೂ ಸೇರಿ ಒಟ್ಟೊಟ್ಟಿಗೆ ಸೇರಿ ಘರ್ಜಿಸಿ ಅವನ ಮೇಲೆ ಬಾಣದ ಮಳೆಗರೆದ್ರು ಅಂತ ಹೇಳ್ತಾ ಇದ್ದಾರೆ. ಅಥ ತಾನ್ ದ್ರೌಪದಿ ಪುತ್ರಾಹ ಸೌಭದ್ರಶ್ಚ ಮಹಾರಥ ನಕುಲ ಸಹದೇವಶ್ಚ ದೃಷ್ಟದ್ಯುಮ್ನಶ್ಚ ಪಾರ್ಷತ ಧಾರ್ತರಾಷ್ಟ್ರಾನ್ ಪತಯೇಯುಃ ಅರ್ಧಯಂತಃ ಶಿತೈಃ ವಜ್ರೈರಿವ ಮಹಾವೇಗೈಃ ಶಿಖರಾಣಿ ಧರಾಭೃತಾನ್. ಅಥ ತಾನ್ ದ್ರೌಪದಿ ಪುತ್ರಾಹ, ತಕ್ಷಣವೇ ಭೀಮಸೇನನ ಮೇಲೆ ದುರ್ಯೋಧನ ತಮ್ಮಂದಿರಲ್ಲ ಒಟ್ಟೊಟ್ಟು ಸೇರಿ ನುಗಿಬಿದ್ದಾಗ ದ್ರೌಪದಿಯ 5 ಜನರಲ್ಲಿ ಹುಟ್ಟಿದ ಮಕ್ಕಳೆಲ್ಲರೂ ಕೂಡ, ಅದರಂತೆ ಸೌಭದ್ರ, ಅರ್ಜುನನ ಮಗನಾದಂತಹ
ಸುಭದ್ರೆಯ ಮಗನಾದಂತಹ ಅಭಿಮನ್ಯು, ಶಬ್ದ ಗಮನಿಸಿ, ಮಹಾರಥ. ಅವನು ಆಗಲೇ ಅಷ್ಟು ಸಣ್ಣ ಹುಡುಗ, 16ರ ತರುಣ, ಮಹಾರಥ ಅಂತ ಕರೆದು. ದ್ರೌಪದಿ ಪುತ್ರಾಹ ಮಹಾರಥ ಸೌಭದ್ರ, ನಕುಲ ಮತ್ತು ಸಹದೇವ, ದೃಷ್ಟದ್ಯುಮ್ನ, ಪಾರ್ಷತ ಅಂದ್ರೆ ಪುರುಷತನ ಮಗ, ಮರಿಮಗ. ಪುರುಷತನ ಮಗ ದ್ರುಪದನ ಮಗ ದೃಷ್ಟದ್ಯುಮ್ನ. ಧಾರ್ತರಾಷ್ಟ್ರಾನ್ ಪ್ರತಿಯಯು, ಭೀಮನನ್ನ ಎದುರಿಸಿ ಬಂದಂತಹ ಆ ಎಲ್ಲ ಧಾರ್ತರಾಷ್ಟ್ರರನ್ನ ಎದುರಿಸುವುದಕ್ಕಾಗಿ ಇಷ್ಟು ಜನ ಒಟ್ಟಿಗೆ ತಮ್ಮ ತೀವ್ರವಾದ ಬಾಣಗಳನ್ನ ವಜ್ರಪಾತವಾಗುವಾಗ ಹೇಗೆ ಪ್ರತಿಯಾಗಿ ಅದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ ಹೊರಡುತ್ತಾರೋ ಹಾಗೆ ಮಹಾವೇಗದಿಂದ ಬೆಟ್ಟಗಳನ್ನ ಕ್ಷಣ ಮಾತ್ರದಲ್ಲಿ ವಜ್ರಾಯುಧ ಮುರಿದು ಬೀಳಿಸುವಂತೆ ಪ್ರತಿಯಾಗಿ ಹೊಡೆದು ಆ ಬಾಣಗಳಿಗೆ ಪ್ರತ್ಯುತ್ತರವನ್ನ ಕೊಟ್ಟರು. ತಸ್ಮಿನ್ ಪ್ರಥಮ ಸಮ್ಮರ್ದೆ ಭೀಮಜ್ಜಾತಲ ನಿಸ್ವನೆ ತಾವಕಾನಾಂ ಪರೇಶಾಂಚ ನಾಸೀತ್ ಶಿಖರ ನಾಶೀತ್ ಕಶ್ಚಿನ್ ಪರಾಂಕ. ಯುದ್ಧಕ್ಕೆ ಒಂದ್ಸರ್ತಿ ಹೊರಟ ಮೇಲೆ ನಿನ್ನವರಾಗ್ಲಿ ಅಥವಾ ಒಟ್ಟು ಶತ್ರುಗಳಾಗ್ಲಿ ತಮ್ಮ ಪ್ರಥಮ ಹೋರಾಟದ ಕೆಚ್ಚಿಗೆ ಅವರಿಗೆ ದೊಡ್ಡ ಒಂದು ಗೌರವ ಸಲ್ಲಿಸಬೇಕು. ನಾವು ಯಾರು ಹಿಮ್ಮೆಟ್ಟಿಲ್ಲ. ನಾಸೀತ್ ಕಶ್ಚಿತ್ ಪರಾಂಕ, ಎಲ್ಲರೂ ಮುನ್ನುಗ್ಗಿದ್ಮೇಲೆ ಸಾವು ಇಲ್ಲ ಅಂದ್ರೆ ಗೆಲುವು, ಎರಡೇ. ಇದಕ್ಕೋಸ್ಕರನೇ ನಾವೀಗ ಮುಂದೆ ಸಾಕ್ತಾ ಇದ್ದೇವೆ ಅಂತ ಭಾವಿಸಿ ಎಲ್ಲರೂ ಒಟ್ಟಿಗೆ ನುಗ್ಗಿದ್ರು. ತೀವ್ರವಾದ ಪ್ರತಿಕ್ರಿಯೆ ಕೊಡ್ತಾ ಬಂದ್ರು. ಲಾಘವಂ ದ್ರೋಣ ಶಿಷ್ಯಾಣಾಂ ಅಪಶ್ಯನ್ ಭರತರ್ಷಭ ನಿಮಿತ್ತವೇ ದಿನಾಂ ರಾಜನ್ ಶರಾನ್ ಉತ್ಸೃತಾಂ ಭೃಶಂ. ದ್ರೋಣ ಶಿಷ್ಯರ ಚುರುಕಾದ ಬಾಣದ ಪ್ರಯೋಗಗಳು ಎಲ್ಲೆಡೆ ಕಂಡು ಬಂದಿತು. ಅವನು ಎಷ್ಟು ತೀವ್ರವಾಗಿ ಚುರುಕಾಗಿ ಆರ್ಟಿಸ್ಟಿಕ್ ಆಗಿ ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ರೆ, ಎದುರಾಳಿ ಅವನು ಒಬ್ಬ ದ್ರೋಣಾಚಾರ್ಯರಿಂದನೇ ಕಲಿತು ಬಂದ ಶಿಷ್ಯ, ಅಷ್ಟೇ ಆರ್ಟಿಸ್ಟಿಕ್ ಆಗಿ ಒಂದೊಂದನ್ನೇ ಅದು ಯಾವ ಕ್ರಮದಲ್ಲಿ ಒಂದೊಂದು ಹಕ್ಕಿಗಳಂತೆ ಗುಂಪಾಗಿ ಒಂದು ಕಡೆಯಿಂದ ದಿಕ್ಕನ್ನ ಝಳಪಿಸುತ್ತಾ ಟರ್ನ್ ಹೊಡಿತಾ ಇದ್ರೆ, ಅದೇ ಟರ್ನಿಗೆ ವಾಪಸ್ಸು ನೀವೀ ಮಿಸೈಲ್ಗಳನ್ನೆಲ್ಲ ಬಿಡುವಾಗ ಅದರ ವಿಡಿಯೋ ನೋಡಿದ್ರೆ ಒಂದ್ರ ಹಿಂದೆ ಚಿತ್ತಾರ ಬರೆದ ಹಾಗೆ ಬಾಂಬುಗಳು ಹೊರಡ್ತಾ ಇರ್ತವೆ. ಆಗ ತಕ್ಷಣವೇ ಅದಕ್ಕೆ ಪ್ರತಿಯಾದ ದಾಳಿಯನ್ನು ಮಾಡುವಾಗ ಅಷ್ಟೇ ಪ್ರತಿಯಾದ ಬಾಂಬುಗಳು ಅದು ವಾಪಸ್ ಬೀಳುವುದ್ರೊಳಗೆ ಅದನ್ನ ಅಲ್ಲಿಯೇ ಉರುಳಿಸುವಂತದ್ದನ್ನ ನಾವು ಈ ಸರ್ತಿ ಆಕಾಶ್ ತೀರ್ ನಡೆಸಿದಂತಹ ಕಾರ್ಯದಲ್ಲಿ ನಾವದನ್ನ ಗಮನಿಸಿದ್ವಿ. ಅದೇ ತರದ ಒಂದು ವಿಚಿತ್ರವಾದ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವ ಹಾಗೆ ಎರಡೂ ಕಡೆಯಿಂದ ಯಾರು ಬಾಣಗಳನ್ನ ಪ್ರಯೋಗಿಸಿದ್ರು ಕೂಡ ಅದು ಗುರಿ ತಲುಪೋ ಮುನ್ನವೇ ಪ್ರತಿಯಾದ ಬಾಣಗಳಿಂದ ಉರುಳಿ ಬೀಳ್ತಾ ಇತ್ತು. ಇವ್ರು ಮೊದಲು ಬಿಟ್ರೆ ಅವ್ರು ತಡಿಸಿತು, ಅವ್ರು ಮೊದಲು ಬಿಟ್ರೆ ಇವ್ರು ತಡಿಸಿತು. ಎರಡೂ ಕಡೆಯ ಘೋಷಣೆ ಅಥವಾ ಯುದ್ಧದಲ್ಲಿದ್ದಂತಹ ಒಂದು ಸಹಜವಾದ ತೀವ್ರತೆ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಯಾವ ಬಾಣಗಳು ಕೂಡ ಗುರಿ ತಲುಪ್ತಾ ಇರ್ಲಿಲ್ಲ. ಗುರಿ ತಲುಪ್ತಾ ಇರ್ಲಿಲ್ಲ ಅಂದ್ರೆ ಅದರಲ್ಲೊಂದು ಕೌಶಲ ಇದೆ. ಬಾಣ ಪ್ರಯೋಗ ಮಾಡುವುದರಲ್ಲೂ ಕೌಶಲ ಇದೆ, ಬಾಣ ಪ್ರಯೋಗ ಮಾಡಿದ್ದನ್ನ ತಡೆಯುವುದರಲ್ಲಿ ಕೌಶಲ ಇದೆ. ನೋಪಶಾಮಿತಿ ನಿರ್ಘೋಷೋ ಧನುಷಾಂ ಪೂಜತಾಂ ತಥಾ ವಿನಿಶ್ಚೇರು ಶರಾದೀರ್ತಾ ಜ್ಯೋತಿಂ ಶಿವನ ಭಸ್ತಲ. ನಾನೀಗ ಹೇಳಿದ್ನಲ್ಲ, ಆಕಾಶದಲ್ಲಿ ಚಿತ್ತಾರ ಬರದಂತಿತ್ತು ಅಂತ. ನಭಸ್ಥಲದಲ್ಲಿ ಉಲ್ಕೆಗಳೆಲ್ಲೋ ಜಾರಿ ಬಿದ್ವು. ಹಗಲಿಗೆನೆ, ರಾತ್ರಿಯ ಬೆಳಕಲ್ಲ ನಾನು ಹೇಳ್ತಾ ಇರೋದು, ಹಗಲಿಗೆನೆ ಒಂದಕ್ಕೊಂದು ಘರ್ಷಿಸಿದಾಗ ಅದರ ಮಂತ್ರದ ಶಕ್ತಿಯಿಂದ ಅದು ಸ್ಫೋಟಗೊಳ್ಳುವ ಹೊತ್ತಿಗೆ ಆಕಾಶದಲ್ಲಿ ಹಗಲಿಗೆನೆ ಒಂದು ನಕ್ಷತ್ರ ಕಳಚಿ ಬಿತ್ತು ಅನ್ನುವ ಹಾಗೆ ಕಾಣಿಸ್ತಾ ಇತ್ತು. ಜ್ಯೋತಿಂ ಶಿವ ನಭಸ್ಥಲಾತ್, ನಭದ ಮಧ್ಯದಿಂದ ಉದುರಿ ಬಿದ್ದ ನಕ್ಷತ್ರದ ತುಂಡಿನಂತೆ, ಉಲ್ಕೆಯ ಪಾತವಾದಂತೆ ಹಗಲಿಗೆ ಎಲ್ಲರಿಗೂ ಕೂಡ ಪರಸ್ಪರ ಆ ಬಾಣಗಳ ತಿಕ್ಕಾಟದಲ್ಲಿ ಉಂಟಾದ ಬೆಳಕಿನಿಂದ ಕಾಣಿಸ್ತಾ ಇತ್ತು. ಆ ಠೇಂಕಾರದ ಘೋಷಣೆಯ ಜೊತೆಗೆ ಒಂದು ಕ್ಷಣವೂ ಕೂಡ ಆ ಘೋಷ ಕಮ್ಮಿ ಆಗ್ಲಿಲ್ಲ. ಪ್ರತಿಯೊಬ್ರು ಹೊಡಿತಾ ಇದ್ರು, ಪ್ರತಿಯೊಬ್ರು ಪ್ರತಿಕ್ರಿಯೆಯನ್ನ ಗಮನಿಸ್ತಾ ಇದ್ರು. ಸರ್ವೇ ತ್ವನ್ಯೇ ಮಹೀಪಾಲಾಹ ಪ್ರೇಕ್ಷಕ ಇವ ಭಾರತ ದದೃಶುಹು ದರ್ಶನೀಯಂ ತಂ ಭೀಮ ಜ್ಞಾತಿ ಸಮಾಗಮಂ. ಭೀಮಂ ಜ್ಞಾತಿ ಸಮಾಗಮಂ. ಭೀಮ ಅಂದ್ರೆ ಭಯಂಕರ ಹುಟ್ಟಿಸುವಂತಹ. ಎಲ್ಲಾ ಉಳಿದ ರಾಜದ ಅಂದ್ರೆ ರಾಷ್ಟ್ರದ ನಾಯಕರೆಲ್ಲ ಕೆಲವರು ಇನ್ನು ಯುದ್ಧಕ್ಕೆ ಬಾರದೆ ಹೊರಭಾಗದಲ್ಲಿ ನಿಂತು ನೋಡ್ತಾ ಇದ್ರಲ್ಲ, ಅವ್ರು ಆಕಾಶ ನೋಡಿದಷ್ಟೇ ಅವ್ರಿಗೆ ಕೆಲಸ. ಆಕಾಶ ನೋಡೋಕೆ ನೂಕು ನುಗ್ಲೆ ಎಲ್ಲಿಂದ್ರೂ ಕಾಣುತ್ತೆ. ಹಾಗೆ ಭಗವಂತನನ್ನ ಪಡಿಲಿಕ್ಕೆ ಇವನು ಪಡಿಬಹುದು, ಇವನ್ ಪಡಿಬಾರ್ದು, ಇವನ್ ಬರ್ಬೇಕು, ಇವನ್ ಬರಬಾರ್ದು,
ಅಂತ ಏನಾದ್ರೂ ದೇವರ ಕಡೆಯಿಂದ ರಿಸ್ಟ್ರಿಕ್ಷನ್ಸ್ ಇದೆಯಾ? ಯಾರ್ ಬೇಕಾದ್ರೂ ದೇವರ ಹತ್ರ ಬರುದು. ಈಗ ಒಬ್ಬ ವ್ಯಕ್ತಿಯನ್ನು ಒಬ್ಬ ಪ್ರೀತಿಸ್ತಾನೆ ಅಂದ್ರೆ ಅವನಿಗೆ ಪ್ರತಿಯಾದ ಪ್ರೀತಿಯನ್ನು ಕೊಡ್ಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರ್ಬೋದು, ಯಾಕೆಂದ್ರೆ ಅವನಿಗೊಂದು ಮಿತಿ ಇದೆ. ಆದ್ರೆ ಭಗವಂತನಿಗೆ ಯಾವತ್ತೂ ಕೂಡ ಅವನನ್ನ ಪ್ರೀತಿಸುವ ಮಂದಿಯ ಸಂಖ್ಯೆ ಜಾಸ್ತಿ ಆದಾಗ ಅವನಿಗೆ ಮ್ಯಾನೇಜ್ ಮಾಡ್ಲಿಕ್ಕಾಗದೆ, ಅಯ್ಯೋ ಇವರೆಲ್ಲ ಒಟ್ಟಿಗೆ ಪ್ರೀತಿಸಿದ್ರೆ ನಾನು ಇವರನ್ನೆಲ್ಲ ಪ್ರತಿಯಾಗಿ ಹೇಗೆ ರಕ್ಷಿಸ್ಲಿ, ಇವರು ದೊಡ್ಡವರು ಯಾರು, ಇವ್ರಿಗೆ ಮೊದಲು ಗೌರವ ಕೊಡಬೇಕು, ಇವರು ಯಾಕೋ ಚಿಕ್ಕವರು, ಇವರಿಗೆ ಆಮೇಲೆ ಗೌರವ ಕೊಡ್ಬೇಕು, ಈ ಎಲ್ಲ ವಿಭಾಗ ನಮ್ಮಲ್ಲಿ ಮಾತ್ರ ವ್ಯವಸ್ಥೆ. ನಾವಿಂತ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ಲಿಕ್ಕೆ ಆಗುವಾಗ ಸಮಸ್ಯೆ ಆಗುತ್ತೆ, ಯಾಕಂದ್ರೆ ಯಾರನ್ನ ಮಾತಾಡಿಸ್ಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಾಗುದಿಲ್ಲ. ಭಗವಂತನಿಗೆ ಈ ಸಮಸ್ಯೆ ಇಲ್ಲ. ಹಾಗಾಗಿ ಆಕಾಶದಲ್ಲಿ ಬಾಣಗಳ ಪರಸ್ಪರ ಹೊಡೆದಾಟದಿಂದ ಹುಟ್ಟಿದಂತಹ ಕಿಡಿಗಳ ರಾಶಿಯನ್ನ ಕಾಣುವುದಕ್ಕಾಗಿ ರಾಜರ ತಲೆ ಮೇಲೆ ಎತ್ತಿದ್ದು ಕತ್ತು ಬಗ್ಗಿಸ್ಲೇ ಇಲ್ಲ, ನಿರಂತರ ನೋಡ್ತಾನೆ ಇದ್ದಾರೆ. ನೋಡಿಯೇ ಅಂದ್ರೆ ಪರಸ್ಪರ ದಾಯಾದಿಗಳ ಹೋರಾಟ, ಈ ಭಯಂಕರ ಹೋರಾಟಕ್ಕೆ ಪ್ರೇಕ್ಷಕರಾಗಿ ನಿಂತು ಬಿಟ್ಟಿದ್ರು. ಅವ್ರು ಯುದ್ಧವೇ ಶುರು ಮಾಡಿಲ್ಲ, ಮಾಡೋ ಮುಂಚೆನೆ ಆಕಾಶದಲ್ಲಿ ಇಷ್ಟು ಜೋರಾಗಿ ಯುದ್ಧದ ಕಿರಣಗಳು ಪ್ರತಿಕ್ರಿಯೆಗಳು ಉಂಟಾಗ್ತಾ ಇದೆ. ತತಸ್ತೆ ಜಾತ ಸಂಭ್ರಂಭಾ ಪರಸ್ಪರ ಕೃತಾಗಸ ಅನ್ಯೋನ್ಯ ಸ್ಪರ್ಧೆಯಾರಾಧನ್ ವ್ಯಾಯಚ್ಛಂತ ಮಹಾರಥಾ. ಯಾವಾಗ ಈ ರೀತಿಯಾದ ಒಂದು ತೀವ್ರವಾದ ಕ್ರಿಯೆಗೆ ಪ್ರತಿಕ್ರಿಯೆಗಳು ಆ ಯುದ್ಧದಲ್ಲಿ ಕಾಣಿಸಿತೋ, ತಮ್ಮ ಶೌರ್ಯವನ್ನ ಸಾಮರ್ಥ್ಯವನ್ನ ಪ್ರತಿಬಿಂಬಿಸುವುದಕ್ಕಾಗಿ, ಅವರು ತಕ್ಷಣವೇ ಅದಕ್ಕೆ ಪ್ರತಿಕ್ರಿಯೆ ಕೊಡುವುದಕ್ಕಾಗಿ ತಕ್ಷಣವೇ ಅವರು ತಮ್ಮ ಕಡೆಯಿಂದ ಅಂದ್ರೆ ಎದುರಾಳಿಗೆ ಹೇಗೆ ಉತ್ತರ ಕೊಡಬೇಕು, ಎದುರಾಳಿಯಿಂದ ನಾವು ಯಾವ ರೀತಿ ದಾಳಿಗೊಳಗಾಗಿದ್ದೇವೆ, ಅದನ್ನು ನಾವು ಹೇಗೆ ಎದುರಿಸಬೇಕು ಅನ್ನುವಂತಹ ಎಲ್ಲ ಜಿಜ್ಞಾಸೆಗಳನ್ನ ಮೂಡಿಸಿಕೊಂಡು ಎಲ್ಲಾ ರೀತಿಯ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನ ತಮ್ಮಲ್ಲಿ ಕಂಡುಕೊಂಡು ಅನ್ಯೋನ್ಯ ಸ್ಪರ್ಧೆಯಿಂದ, ಅಂದ್ರೆ ಯುದ್ಧ ಬಂದಾಗ ಅವನೊಂದು ಬಾಣ ಪ್ರಯೋಗ, ನಾನು ಅದಕ್ಕಿಂತ ಚೆನ್ನಾಗಿರುವ ಬಾಣ ಪ್ರಯೋಗ ಮಾಡ್ತೇನೆ, ಅವನು ಹೋರಾಡಿದ ಅಂದ್ರೆ ನಾನು ಅದಕ್ಕಿಂತ ಚೆನ್ನಾಗಿ ಹೋರಾಡುತ್ತೇನೆ ಅನ್ನುವ ಈ ರೀತಿಯಾದ ತೀವ್ರವಾದ ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ಆ ಯುದ್ಧ ಭೂಮಿಯಲ್ಲಿ ಸಮಸ್ತ ಭೂಮಿ ಅಲುಗಾಡುವಂತೆ ಕಾಣಿಸಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಷ್ಟು ಅಂತಂದ್ರೆ ಕೆಲವರಿಗೆ ಅರ್ಥ ಆಗ್ತಿರ್ಲಿಲ್ಲ. ಅಂದ್ರೆ ಅವರು ಯುದ್ಧದ ನಿರೀಕ್ಷೆಯಲ್ಲಿ ಇರ್ಲಿಲ್ವೋ ಏನೋ, ಅಂದ್ರೆ ಸಾಮಾನ್ಯ ಜನ ಲೋಕದಲ್ಲಿ ಅವರು ಒಂದ್ಸರ್ತಿ ಕಂಗಾಲಾದ್ರು, ಏನ್ ಆಗ್ತಾ ಇದೆ, ದೀಪಾವಳಿ ಇರ್ಲಿಲ್ಲ, ಯಾವ ಉತ್ಸವ ನಡೀತಾ ಇದೆ, ಯಾವ ಊರಲ್ಲಿ ನಡೀತಾ ಇದೆ, ಎಲ್ಲರಿಗೂ ಆಕಾಶದಲ್ಲಿ ದೂರ ದೂರ ನಿಂತವರಿಗ, ಈ ಎಷ್ಟೋ ರಾಷ್ಟ್ರದಿಂದ ಹೊರಭಾಗದಲ್ಲಿ ಇದ್ದವರಿಗೆಲ್ಲ ಈ ಆಕಾಶದಲ್ಲಿ ಉಂಟಾಗುವಂತಹ ಈ ಬೆಳಕಿನ ನರ್ತನ ಕಾಣಿಸದೇ ಇರುತ್ತಾ, ಕೆಲವರಿಗೆ ನಿರೀಕ್ಷೆ ಇರ್ಲಿಲ್ಲ. ಒಟ್ಟು ಏನೋ ಯುದ್ಧ ಅಂತ ಗೊತ್ತಿತ್ತ, ಆದ್ರೆ ಯುದ್ಧದಲ್ಲಿ ಇದೆಲ್ಲ ಎಲ್ಲಿ ಗೊತ್ತು, ಉತ್ಸವ ಮಾಡ್ದಂಗೆ ಆಕಾಶದಲ್ಲೆಲ್ಲ ಆಕಾಶ ತೀರ್ ಹಾರಿಸ್ತಾರೆ ಅಂತ ಏನ್ ಕನಸು ಬಿದ್ದಿತ್ತ ಅವರಿಗೆ? ಆ ಯುದ್ಧದಲ್ಲಿ ಪ್ರಯೋಗ ಆದಾಗ್ಲೇ ಗೊತ್ತು, ಇವ್ರ ಹತ್ರ ಇಂಥದ್ದೊಂದು ಪ್ರಯೋಗ ಇದೆ, ಈ ಜಗತ್ತಲ್ಲಿ ಇಲ್ಲಿ ತನಕ ಯಾರು ಯೂಸೇ ಮಾಡಿರ್ಲಿಲ್ಲ, ಅದ್ರಲ್ಲಿ ಯಾವ ವ್ಯಕ್ತಿಯೂ ಇಲ್ಲ, ಅವನು ನೋಡ್ಲಿಕ್ಕೂ ಕಾಣ್ತಾ ಇಲ್ಲ, ಹೇಗ್ ಬರ್ತಾ ಇದೆ, ಯಾರಿದ್ದಾರೆ ಅದ್ರೊಳಗೆ, ಯಾವ ತರದ ಪ್ರಯೋಗ ಇದು, ಯಾವ ಬಾಣಗಳನ್ನ ಪ್ರಯೋಗಿಸಿದ್ರು ಕೂಡ ಒಂದಕ್ಕೂ ಪ್ರತಿಯಾದ ನಮಗೆ ಸರಿಯಾದ ನಿರೀಕ್ಷೆಗೆ ತಕ್ಕ ಹಾಗೆ ಪ್ರತಿಫಲವೇ ಸಿಗ್ತಾ ಇಲ್ಲ, ಶತ್ರುವಿನ ಕೂಗಾಟ ಕೇಳಿಸ್ತಾ ಇಲ್ಲ ಅಂತ ಹೀಗೆಲ್ಲ ಅನ್ಯೋನ್ಯ ಸಿಟ್ಟಿನಿಂದ ಸ್ಪರ್ಧೆಗೆ ನಿಂತು ಹೋರಾಡ್ಲಿಕ್ಕೆ ಶುರು ಮಾಡಿದ್ರು. ಕುರುಪಾಂಡವ ಸೇನೇತೆ ಅಸ್ಯಶ್ವ ರಥ ಸಂಕುಲೆ ಶುಶುಭಾತೆ ರಣೇತೀವ ಪಟೇ ಚಿತ್ರಗತೆ ಇವ. ಹೇಗಿತ್ತು ಅಂತಂದ್ರೆ, ಈ ಕುರುಪಾಂಡವರ ಸೇನೆ, ಆನೆ, ಕುದುರೆ, ರಥ, ಕಾಲಾಳುಗಳು, ಇವರೆಲ್ಲ ಈ ಚಿತ್ರಪಟದಲ್ಲೆಲ್ಲ ರಾಶಿ ಹಾಕಿದ್ರೆ, ಒಟ್ಟಿಗೆ ಮುದ್ದೆ ಹಾಕಿದ್ರೆ ಹೇಗ್ ಕಾಣುತ್ತೆ ಹಾಗೆ ಕಾಣಿಸ್ತಾ ಇದ್ರು. ಅಂದ್ರೆ ಒಂದು ಕ್ಷಣ ಭೀಮಸೇನನ ಘರ್ಜನೆಗೆ ತಲ್ಲಣಿಸಿದ ರೀತಿ ಅದು. ಅದರ ನಂತರ ಪ್ರತಿಕ್ರಿಯೆಗೆ ಚಕಿತರಾಗಿ ಆಕಾಶದಲ್ಲಿ ನಡೀತಾ ಇರುವ ಚಿತ್ರವನ್ನು ನೋಡುಗರಾಗಿ ನಿಂತು ಬಿಟ್ಟಿದ್ದಾರೆ. ಒಂದು ಸ್ಥಿರ ಚಿತ್ರದಂತೆ ಒಂದು ಕ್ಷಣ ಕಾಣಿಸಿತು. ತತಸ್ತೆ ಪಾರ್ಥಿವ ಸರ್ವೇ ಪ್ರಗೃಹೀತ ಶರಾಸನ ಸಹ ಸೈನ್ಯ ಸಮಾಪೇತು ಪುತ್ರಸ್ಯ ತವ ಶಾಸನಾತ್. ಉಳಿದ ಎಲ್ಲ ರಾಜರು ಕೂಡ ತಮ್ಮ ತಮ್ಮ ಧನುಸ್ಸುಗಳನ್ನ ಬಾಣಗಳನ್ನ ಹಿಡಿದು ನಿನ್ನ ಮಗನಾದಂತಹ ದುರ್ಯೋಧನ ಅನುಜ್ಞೆಗೆ ಅನುಗುಣವಾಗಿ ತಮ್ಮ ತಮ್ಮ ಸೇನೆಯನ್ನು ಹುರಿದುಂಬಿಸಿಕೊಂಡು ಮತ್ತೆ ಶತ್ರುಗಳ ಮೇಲೆ ದಾಳಿ ಮಾಡುವುದಕ್ಕಾಗಿ ಪ್ರತಿ ದಾಳಿಗಾಗಿ ಸಿದ್ಧರಾದರು. ಯುಧಿಷ್ಠಿರೇಣ ಚಾದಿಷ್ಟಾಹ ಪಾರ್ಥಿವಾಕ್ರೇ ಸಹಸ್ರಶ ವಿನದಂತ ಸಮಾಪೇತು ಪುತ್ರಸ್ಯ ತವ ವಾಹಿನಿ. ಅವನು ಯಾವಾಗ ಈ ಆದೇಶವನ್ನು ಕೊಟ್ಟು ಸೇನೆಯನ್ನು ಮುನ್ನುಗ್ಗಿಸಿದ್ನೋ ಆಗ ಯುಧಿಷ್ಠಿರನು ಕೂಡ ಸುಮ್ಮನಿರ್ಲಿಲ್ಲ. ತನ್ನ ಸೇನೆಯನ್ನ, ತನ್ನ ಪರವಾಗಿ ಬಂದಂತ ರಾಜರ ಸೇನೆಗಳನ್ನೆಲ್ಲ ಹುರಿದುಂಬಿಸಿ ಅವನು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಡಿ ಅಂತ ಆದೇಶವನ್ನ ಹೊರಡಿಸಿದ. ಪರಸ್ಪರ ನಿನ್ನ ಮಗನ ಸೇನೆಯ ಮೇಲೆ ಪಾಂಡವರ ಸೇನೆಯು ಕೂಡ ಮುಗಿಬಿದ್ದಿತು.
ಉಭಯೋ ಸೇನಯೋಸ್ತೀವ್ರ ಸೈನ್ಯಾನಾಂಚ ಸಮಾಗಮ ಅಂತರ್ಧೀಯತ ಚಾದಿತ್ಯ ಸೈನ್ಯೇನ ರಜಸಾವೃತ. ಈಗ ಓದ್ಬೇಕಾದ್ರೆ ಹೇಗ್ ಅನ್ಸುತ್ತೆ ಅಂದ್ರೆ, ಇದು ನಮ್ ನಡುವೆ ಈಗ ಗಾಳಿ ಜೋರಾಗಿ ಬೀಸುವಾಗ ಹೇಗೆಲ್ಲ ಕಾಣಿಸ್ತಿದೆ, ಹಾಗೆ ಆ ಮಾತುಗಳಲ್ಲೇ ಕುಣಿಯುವ ಹಾಗೆ, ಸೇನೆಗಳು ಓಡಾಡುವ ಹಾಗೆ ಕಾಣಿಸುವಷ್ಟು ಚಂದದ ನಿರೂಪಣೆ ವ್ಯಾಸರದ್ದು. ಹಾಗಾಗಿ ಸಾವಿರಾರು ರಾಜರು ಒಟ್ಟೊಟ್ಟಿಗೆ ತೀವ್ರವಾದ ಹೋರಾಟದಲ್ಲಿ, ಆ ಸೇನೆಗಳ ದಾಳಿಯಲ್ಲಿ, ಪರಸ್ಪರ ನೆಲದ ಘರ್ಷಣೆಗೆ ಉಂಟಾದ ಧೂಳಿನ ಮಧ್ಯದಲ್ಲಿ ಕವಿದು ಹೋಗಿಬಿಟ್ರು. ಅವರು ಮಾತ್ರ ಕವಿಲಿಲ್ಲ, ಈ ಧೂಳಿಗೆ ಆಕಾಶದಲ್ಲಿದ್ದಂತಹ ಸೂರ್ಯನೇ ಕವಿದು ಹೋದ. ಎಷ್ಟು ಚಂದ ಇದೆ ಅಂದ್ರೆ, ಅಂತರ್ಧೀಯದ ಚಾದಿತ್ಯ. ಈ ಸೇನೆಯ ದಾಳಿಗೆ, ಧೂಳೆದ್ದ ತೀವ್ರತೆಗೆ ಆಕಾಶದಲ್ಲಿ ಮೋಡಗಳಿಂದ ಸೂರ್ಯ ಮರೆಯಾಗ್ಲಿಲ್ಲ, ಈ ಧೂಳಿನಿಂದಲೇ ಮರೆಯಾಗಿ ಹೋದ. ಪ್ರಯುದ್ಧಾನಾಂ ಪ್ರಭಗ್ನಾನಾಂ ಪುನರಾವರ್ತತಾಮಪಿ ನಾತ್ರ ಸ್ವೇಷಾಂ ಪರೇಷಾಂ ವಾ ವಿಶೇಷ ಸಮಜಾಯತ. ಅಲ್ಲಿ ಶತ್ರುಗಳ ಮತ್ತು ನಮ್ಮವರ ಯುದ್ಧ ಆಗುವ ಹೊತ್ತಿಗೆ ಅಂತರವೇ ಗೊತ್ತಾಗ್ತಿರ್ಲಿಲ್ಲ. ಗಾಯಗೊಂಡವ್ರು ಯಾರು, ಯುದ್ಧ ಮಾಡ್ತಾ ಇರೋರು ಯಾರು, ಯುದ್ಧ ಅಂದ್ರೆ ಈ ಒಂಥರ T20 ಕಣ್ಮುಚ್ಚಿ ಸಿಕ್ಸರ್ ಬಾರಿಸಿದ ಹಾಗೆ ಯುದ್ಧದಲ್ಲಿ ಈ ಧೂಳು ಮುಚ್ಚಿಕೊಂಡ ಮೇಲೆ ತಮ್ಮನ್ನು ಉಳಿಸ್ಕೊಳ್ಳೋದು ಒಂದೇ ಯೋಚನೆ ಇರುತ್ತೆ. ನಮ್ಮವರು ಅವರವರು ಅಂತ ನಿಂತು ನೋಡ್ಕೊಂಡು ಹೊಡಿಲಿಕ್ಕೂ ಸಮಯ ಇರುವುದಿಲ್ಲ. ಇಷ್ಟರಲ್ಲೂ ಬಹಳ ತೀಕ್ಷ್ಣವಾದ ಆಲೋಚನೆಗಳು, ಅದಕ್ಕೆ ಬೇಕಿರುವಂತಹ ಧ್ವನಿಯಿಂದ ವ್ಯತ್ಯಾಸಗಳು, ಅವರು ಕೂಗುವ ಶಬ್ದಗಳಿಂದಾಗಿ ಇದು ನಮ್ಮವರೋ ಅವ್ರ ಕಡೆಯವರೋ ಅಂತ ಗೊತ್ತಾಗುವ ರೀತಿಯಲ್ಲಿ ಅನೇಕ ರೀತಿಯ ಇವರು ತಮ್ಮದೇ ಆದ ಕೋಡ್ ವರ್ಡ್ಗಳನ್ನೆಲ್ಲ ಹಾಕೊಂಡಿರ್ತಾರೆ. ಅದನ್ನ ಅವ್ರು ತಿಳ್ಕೊಂಡು ಕೂಗಬೇಕಷ್ಟೇ ಬಿಟ್ರೆ ರಕ್ಷಿಸಿಕೊಳ್ಳಿಕ್ಕೆ ಇಲ್ಲ. ಅಂದ್ರೆ ಅಷ್ಟು ಸುಲಭದಲ್ಲಿ ಇವ್ರು ಕೂಗುವಾಗ ಇದನ್ನ ಅವನ್ ಕೂಗಿದ ಅಂದ್ರೆ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಇವ್ರು ಕೂಗುದಕ್ಕೊಂದು ಟೋನ್ ಬೇರೆ ಇರುತ್ತೆ, ಇವ್ರು ಕೂಗುದಕ್ಕೊಂದು ಅಕ್ಷರದ ಮಿತಿ ಇರುತ್ತೆ. ಇವ್ರು ಕೂಗುವಾಗ ಅದನ್ನ 2 ಸಲ ಕೂಗ್ತೇವೆ ಅಂತ ಹೇಳಿರ್ತಾರೆ. ಈ ತರ ಏನೇನೋ ಅವರವರದ್ದೇ ಅಂಡರ್ಸ್ಟ್ಯಾಂಡಿಂಗ್. ಹೀಗೆ ಗಾಯಗೊಂಡವರ ಮೇಲೆ ಹಿಂದೆ ಸರಿತಾ ಇದ್ದವ್ರು ಯಾರು, ಯುದ್ಧದಲ್ಲಿ ನಮ್ಮ ಕಡೆಯವರು ಯಾರು, ಅವ್ರ ಕಡೆಯವರು ಯಾರು ಅಂತ ನ ವಿಶೇಷ ಸಮಜಾಯತ. ಯಾವ ವಿಶೇಷವೂ ಗೊತ್ತಾಗ್ತಾರೆ. ನಾತ್ರ ಸ್ವೇಷಾಂ ಪರೇಷಾಂ ವಾ ವಿಶೇಷ ಸಮಜಾಯತ. ನಮ್ಮವ್ರು ಯಾರು, ಪರರು ಯಾರು, ಎದುರಾಳಿಗಳು ಯಾರು, ಶತ್ರುಗಳು ನಮ್ಮ ಮೇಲೆ ಹೋರಾಡುವವರು ಯಾರು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ತಸ್ಮಿನ್ ತುಮಲೇ ಯುದ್ಧೇ ವರ್ತಮಾನೆ ಮಹಾಭಯೇ ಅತಿ ಸರ್ವಾಣ್ಯನೀಕಾನಿ ಪಿತಾತೆ ಭ್ಯೋವರೋಚತ ತೇ ಅಭಿವ್ಯರೋಚತ. ಹೀಗೆ ಭಯಂಕರವಾದ ಎದೆಯಲ್ಲಿ ನಡುಗು ಹುಟ್ಟಿಸುವ ಯುದ್ಧದ ಎಲ್ಲ ಸೇನೆಗಳ ನಡುವೆ ನಿನ್ನ ತಂದೆ ಮಾತ್ರ ತನ್ನದ್ದೇ ಆದ ಒಂದು ಕರಾಮತ್ತನ್ನ ತೋರಿಸ್ತಾ ಇದ್ದ. ಅವನನ್ನ ಎದುರಿಸ್ಲಿಕ್ಕೆ ಈ ಪಿಳ್ಳಂಗು ಏನಂತಾರೆ ಅದಕ್ಕೆ ಶಬ್ದ ಹೇಳ್ತಾರಲ್ಲ, ಪಾಲಂಗೋಚಿಗಳು. ಈಗ ತಾನೇ ಯುದ್ಧದಲ್ಲಿ ಕಂಡು ಬಿಡ್ತಾ ಇದ್ದವರಲ್ಲ ಇವರು. ಭೀಷ್ಮಾಚಾರ್ಯರು 800 ವರ್ಷದ ಯುದ್ಧವನ್ನ ಅನುಭವಿಸಿ ಬಂದವರಾದ್ರಿಂದ ಈ ಎಲ್ಲರ ನಡುವೆ ಅವರದ್ದೇ ಆದ ಒಂದು ಸ್ವ ಪ್ರದರ್ಶನ, ಸ್ವ ಸಾಮರ್ಥ್ಯದ ಪ್ರಯೋಗ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು ಅಂತ ಸಂಜಯ್ ಹೇಳ್ತಾನೆ ಅನ್ನುವಲ್ಲಿಗೆ 42ನೆಯ ಯುದ್ಧ ಆರಂಭದ ಅಧ್ಯಾಯದ ಮುಕ್ತಾಯವಾಯಿತು. ಮುಂದೆ 43ರಲ್ಲಿ ದ್ವಂದ್ವ ಯುದ್ಧದ ಅವರ ನಡುವಿನ ಯಾರ್ಯಾರ ನಡುವೆ ಯುದ್ಧ ಆಯಿತು ಅಂತ ಅನ್ನೋದರ ಪ್ರತ್ಯೇಕ ವಿವರಣೆಯ ಮುಂದಿನ ಅಧ್ಯಾಯ ಆರಂಭ ಆಗ್ತಾ ಇದೆ. ಸಂಜಯ ಉವಾಚ ಪೂರ್ವಾಣ್ಯೇತಸ್ಯ ರೌದ್ರಸ್ಯ ಯುದ್ಧಮಗ್ನೋ ವಿಷಾಂಪತೆ ಪ್ರಾವರ್ತತ ಮಹಾಘೋರಂ ರಾಜ್ಞಾಂ ದೇಹಾವಕರ್ತನಂ. ಅಂದ್ರೆ ಎಲೈ ರಾಜನೇ, ವಿಷಾಂ ಅಂದ್ರೆ ಪ್ರಜೆಗಳ ಪತೆ, ಪ್ರಜೆಗಳನ್ನು ನೋಡಿಕೊಳ್ಳಬೇಕಾದಂತಹ ಓ ಧೃತರಾಷ್ಟ್ರನೇ, ನೀನು ಪ್ರಜೆಗಳನ್ನು ನೋಡ್ಕೊಳ್ಳೋದು ಬಿಟ್ಟು ನಿನ್ನವರನ್ನ ಮಾತ್ರ ನೀನು ಆಗದಿಂದ ನೋಡ್ಕೊಳ್ತಾ ಇದ್ದೀನಿ. ನಿನ್ನವ್ರು ಏನ್ ಮಾಡಿದ್ರು ಇದನ್ನಾಗ ಚುಚ್ಚುವುದು. ನಿನ್ನವರು ಅಂತ ಹೇಳ್ಬೇಡ, ಪ್ರಜೆಗಳು ಅಂತ ಹೇಳು. ಪ್ರಜೆಗಳಲ್ಲಿ ನಿನಗೆ ಅವ್ರ ಕಡೆಯವರು ಇವ್ರ ಕಡೆಯವರು ಅಂತ ಇರಬಾರ್ದು, ಎಲ್ಲರನ್ನು ನಿನ್ನ ಕಡೆಯವರು ಅಂತ ನೀನು ಯೋಚನೆ ಮಾಡ್ಬೇಕಿತ್ತು. ಆದ್ರೂ ನನ್ನ ಎಚ್ಚರಿಕೆಯನ್ನು ನಾನು ಆಗಾಗ ಕೊಡ್ತಾ ಇರ್ತೇನೆ. ಈ ರೌದ್ರ ದಿವಸ ಯಾರಿಗೂ ಮರೆಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಹೆಚ್ಚಿನ ಅನೇಕ ರಾಜರ ದೇಹ ಆವಾಗ ಪರಸ್ಪರ ಹೊಡೆದಾಟಕ್ಕೆ, ಘರ್ಷಣೆಗೆ ತುಂಡು ತುಂಡಾಗಿ ಹೋಯಿತು. ಯಾರನ್ನೂ ಕೂಡ ರಕ್ಷಿಸುವಷ್ಟು ಸಮಯವೂ ಇರಲಿಲ್ಲ. ಆ ತೀವ್ರವಾದ ಈ ಮಹಾರಥಿಕರು ಅಂತ ಅನ್ನಿಸಿಕೊಳ್ಳುವವರೆಲ್ಲ ತಮ್ಮನ್ನ ರಕ್ಷಿಸಿಕೊಳ್ಳುವುದರ ಜೊತೆಗೆ, ಕುದುರೆಯನ್ನು ರಕ್ಷಿಸುವುದರ ಜೊತೆಗೆ, ಸೇನೆಯನ್ನು ರಕ್ಷಿಸುವುದರ ಜೊತೆಗೆ, ಸಾರಥಿಯನ್ನು ರಕ್ಷಿಸುವುದರ ಜೊತೆಗೆ, ರಕ್ತಚಕ್ರವನ್ನು ರಕ್ಷಿಸುವುದರ ಜೊತೆಗೆ, ಧನುಸ್ಸನ್ನ ರಕ್ಷಿಸುವುದರ ಜೊತೆಗೆ, ಧ್ವಜವನ್ನ ರಕ್ಷಿಸುವುದರ ಜೊತೆಗೆ ಇದೆಲ್ಲ ಮಾಡಿಕೊಂಡು ಅವನು ಯುದ್ಧ ಮಾಡ್ತಾ ಇದ್ರೆ ಅವನು ವೀರ ಅಂತ ಲೆಕ್ಕ. ಅಂತದ್ ಮಾಡೋರು ಇದ್ರು. ಆದ್ರೆ ಸಾಮಾನ್ಯರ ಪಾಡೇನು? ಯುದ್ಧಕ್ಕಾಗಿ ಈ ಬಾರಿ ನಾವು ನಮ್ಮ ಸೇನೆಯ
ಸರ್ವಸ್ವವನ್ನು ಪಾಂಡವರಿಗೂ ಕೌರವರಿಗೂ ಕೊಟ್ಟಿದ್ದೇವೆ ಅಂತ ಬಂದವರ ಕಥೆಯಲ್ಲಿ ಇದೆಲ್ಲ ಅಷ್ಟು ನಿರೀಕ್ಷೆಗೆ ಹೋಗುವಂತದ್ದಲ್ಲ. ಯುದ್ಧ ಘೋರವಾಗಿಯೇ ಶುರುವಾಯಿತು. ಕುರುಣಾಂ ಪಾಂಡವಾನಾಂಚ ಸಂಗ್ರಾಮೇ ವಿಜಿಗೀಷತಾಂ, ಇಬ್ರಿಗೂ ಗೆಲ್ಲೇಬೇಕು ಅನ್ನುವ ಹಠ ಇತ್ತು, ಕೌರವರಾಗ್ಲಿ ಪಾಂಡವರಾಗ್ಲಿ. ಸಿಂಹಾನಾಂ ಇವ ಸಂಹ್ರಾದೋ ದಿವಮುರ್ವೀಂಚನಾದಯನ್, ಆಕಾಶ ಮತ್ತು ಭೂಮಿಯನ್ನು ಒಂದು ಮಾಡುವಂತಹದ್ದು ಒಂದೇ ಒಂದು ಸೊತ್ತು ಇದ್ದದ್ದು ಶಬ್ದ. ಅದು ಆಕಾಶವನ್ನು ಭೂಮಿಯನ್ನು ಒಟ್ಟಿಗೆ ಮುಟ್ತಾ ಇದ್ದು, ಅದನ್ನ ಒಟ್ಟು ಮಾಡಿದ್ದು ಶಬ್ದ. ಆ ಶಬ್ದ ಒಟ್ಟು ಮಾಡಿದ್ದು ಅಂದ್ರೆ ಅಷ್ಟು ಜೋರಾಗಿತ್ತು ಅಂತ ಅರ್ಥ. ಆಕಾಶವನ್ನೂ ತಾಗಿ ಭೂಮಿಯನ್ನೂ ಮುಟ್ಟಿ ಆ ಧ್ವನಿ ಸಿಂಹಾನಾಮಿವ ಸಂಹ್ರಾದ, ಸಾವಿರಾರು ಸಿಂಹಗಳು ಒಟ್ಟಿಗೆ ತಮ್ಮ ಕೋಪಕ್ಕೆ ಏನೋ ತೊಂದರೆ ಆಯಿತು ಅಂತಂದಾಗ ರಕ್ಷಿಸುವುದಕ್ಕಾಗಿ ಘರ್ಜಿಸ್ತಾವಲ್ಲೋ ಹಾಗೆ ಒಟ್ಟು ಸೇರಿದ ಒಂದು ಸಂಹ್ರಾದ, ಅದು ಬಹಳ ದೊಡ್ಡ ಕೋಪದ ಕೂಗು. ಆ ಕೋಪದ ಕೂಗಿಗೆ ಆಕಾಶ ಭೂಮಿ ಒಟ್ಟಾಯಿತು. ಎಲ್ಲರಿಗೂ ತಮ್ಮ ಕಡೆಗೆ ಜಯ ಬರಬೇಕು ಅಂತನ್ನುವ ಆಸೆ ಇತ್ತು. ಆಸೀತ್ ಕೆಲ ಶಬ್ದ ತಲಶಂಕರವೈಸ್ತದಾ ಸಹ ಜಜ್ಞರೇ ಸಿಂಹನಾದಾಷ್ಟ ಶೂರಾಣಾಂ ಪ್ರತಿಗರ್ಜತಾಂ, ಅಂಗೈಯಲ್ಲಿ ಪರಸ್ಪರ ಚಪ್ಪಾಳೆ ತಟ್ಟುತ್ತಾ ಹುರಿದುಂಬಿಸುವ ಶಬ್ದ, ಶಂಖದ ನಾದ, ಪ್ರತಿಗರ್ಜನೆಯಿಂದ ಎದುರಾಳಿಯನ್ನ ಹೆದರಿಸುವಂತಹ ಪ್ರತಿರೋಧ, ಸಿಂಹನಾದ, ಇದೆಲ್ಲ ಒಟ್ಟೊಟ್ಟಿಗೆ ಕೇಳಿಸ್ತಾ ಇತ್ತು. ತಲತ್ರಾಭ್ಯಹತಾಶ್ಚೈವ ಜ್ಯಾ ಶಬ್ದ ಭರತರ್ಷಭ ಪತ್ತೀನಾಂ ಪಾದ ಶಬ್ದಾಶ್ಚ ವಾಜಿನಾಂಚ ಮಹಾಸ್ವನಾಃ ಸ್ತೋತ್ರಾಂಕುಶ ನಿಪಾತಾಶ್ಚ ಆಯುಧಾನಾಂಚ ನಿಸ್ವನಾಃ ಘಂಟಾನಾದಾಶ್ಚ ನಾಗಾನಾಂ ಅನ್ಯೋನ್ಯಭಿವಾದತಾಂ ಅಭಿಧಾವತಾಂ ತಸ್ಮಿನ್ ಸಮುದಿತೆ ಶಬ್ದೇ ತುಮುಲೇ ಲೋಮಹರ್ಷಣೇ ಬಭೂವರತೆ ನಿರ್ಘೋಷ ಪರ್ಜನ್ಯ ನಿನದೋಪಮಃ. ತುಂಬಾ ಅದ್ಭುತವಾದ ವರ್ಣನೆ. ಹೊರಡು, ಮುಂದೆ ಹೋಗು ಅಂತ ಹಿಂದೆ ನಿಂತವರು ದೊಡ್ಡವರು ಚಪ್ಪಾಳೆ ತಟ್ಟಿ ಹೇಳ್ತಾ ಇದ್ದಾರೆ. ಗೆಲುವನ್ನ ಕಂಡು ಕೆಲವರು ಸಂತೋಷ ಪಡ್ತಾ ಇದ್ದಾರೆ, ಕೆಲವರು ಎದೆ ತಟ್ತಾ ಇದ್ದಾರೆ, ಕೆಲವರು ತೊಡೆ ತಟ್ತಾ ಇದ್ದಾರೆ. ಜೊತೆಗೆ ಇನ್ನು ಕೆಲವರು ಹೆದೆಯೇರಿಸಿದ ಬಿಲ್ಲಿನ ಠೇಂಕಾರ ಅದನ್ನ ಕಟ್ಟಿ ಬರೀ ಆ ಧನುಸ್ಸಿನ ಹಗ್ಗವನ್ನ ಹಿಂದಕ್ಕೆ ಎಳೆದು ಬಿಟ್ಟಾಗ ಉಂಟಾದ ಶಬ್ದ. ಇನ್ನು ಕೆಲವರು ತಮ್ಮ ಕೈಯಲ್ಲಿದ್ದ ಆ ಪದಾತಿಗಳ ಕೈಯಲ್ಲಿ, ಕಾಲಾಳುಗಳ ಕೈಯಲ್ಲಿದ್ದಂತಹ ಕೋಲನ್ನ ನೆಲಕ್ಕೆ ಒಂದೇ ತರ ಬಡಿತಾ ಇದ್ದಾರೆ, ಅಥವಾ ತಮ್ಮ ಕೈಯಲ್ಲಿದ್ದ ಗುರಾಣಿಗೆ ಎಲ್ಲರೂ ಒಟ್ಟೊಟ್ಟಿಗೆ ಒಂದೇ ತರ, ಅಷ್ಟೂ ಜನ ಸೇರ್ಕೊಂಡು ಒಂದೇ ತರದ ಧ್ವನಿ ಮಾಡ್ಕೊಂಡು ಮುಂದೆ 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 ಹೋಗ್ತಾ ಇದ್ದಾರೆ. ಅಂಥವರ ಅವರು ಕಾಲಿಗೆ ಹಾಕಿಕೊಂಡ ಪಾದತ್ರಾಣವನ್ನ ನೆಲಕ್ಕೆ ಒತ್ತಿ ಕೈಯಲ್ಲಿರುವಂತಹ ಆಯುಧಗಳನ್ನ, ಅಸ್ತ್ರಗಳನ್ನ ಪರಸ್ಪರ ಹೊಡ್ಕೊಂಡು ಆ ಶಬ್ದದ ಘೋಷ ಹೇಗಿತ್ತು ಅಂತಂದ್ರೆ ನಮ್ಗೆ ಗೆಲುವು. ಅದ ಮಾತು ಹಾಗೆ ಹೇಳ್ತಾ ಇತ್ತು, ಇದು ನಮ್ಮ ಜಯ, ಇದು ನಮ್ಮ ಜಯ, ಇದು ನಮ್ಮ ಜಯ ಅಂತನ್ನುವ ಹಾಗೆ ಆ ಸದ್ದು ಕೇಳಿಸ್ತಾ ಇತ್ತು. ಅಷ್ಟೇ ಹೊತ್ತಿಗೆ ಕೆಲವು ಹೆದರಿದ ಕುದುರೆಗಳ ಹೀಂಕಾರ, ಕೆಲವು ಗೆದ್ದು ಬಿಡ್ತೇವೆ ಅನ್ನುವ ಹೇಂಕಾರ, ಜೊತೆಗೆ ಆ ಆನೆಗಳ ಕಿವಿಗೆ ಅಂಕುಶವನ್ನ ಹಾಕಿದಾಗ ಅವುಗಳು ಬೋರಿಡ್ತಾ, ಅದು ಯಜಮಾನನ ಮೇಲೋ ಎದುರಾಳಿಯ ಮೇಲೋ ಗೊತ್ತಾಗದೆ ಅವುಗಳ ಅಂಕುಶದ ಶಬ್ದ ತಮ್ಮ ಕಿವಿಗೆ ತಾಗಿದ ತಕ್ಷಣ ಅವುಗಳು ಕೂಗಿದ ಶಬ್ದ ಆಕಾಶವನ್ನ ಮುಟ್ಟಿತು. ಆದ್ರೆ ಅದೇ ಹೊತ್ತಿಗೆ ಎದುರಾಳಿಗಳು ಪರಸ್ಪರ ಒಬ್ರಿಗೊಬ್ರಿಗೆ ಕತ್ತಿಯಿಂದ ಕತ್ತಿಯೋ, ಬಾಣದಿಂದ ಬಾಣಕ್ಕೋ, ಗದೆಯಿಂದ ಗದೆಗೋ ಹೊಡೆದಾಟದಲ್ಲಿ ಉಂಟಾಗುವಂತ ಶಬ್ದಗಳೇನಿತ್ತು, ಅವನು ಇವನಿಗೆ ಹೊಡೆಯುದು, ಇವನು ಅವನಿಗೆ ಹೊಡೆಯುವುದು, ಅಥವಾ ಅವನ ಕವಚಕ್ಕೆ ಬೆನ್ನಿಗೆ ಬೀಳ್ತಾ ಇತ್ತು, ಅಥವಾ ಇವನ ಎದೆಗೆ ಹೋಗ್ತಾ ಇತ್ತು, ಇನ್ನೊಬ್ಬ ಮೇಲಿನಿಂದ ಹಾರಿ ತಲೆ ಮೇಲೇನೆ ಹೊಡಿತಾ ಇದ್ದ. ಆ ತಲೆ ಮೇಲೆ ಹೊಡೆದಾಗ ತಲೆಯೇ ಸೀದಾ ದೇಹದೊಳಗೆ ಸೇರಿದಂತ ರೀತಿಯ ಆ ಕಿರೀಟಕ್ಕೆ ಹೊಡೆದ ಶಬ್ದ, ಅನ್ಯೋನ್ಯವಾದ ಘರ್ಷಣೆ, ಆನೆಗಳ ಗಂಟೆ, ದೊಡ್ಡ ಗಂಟೆಗಳ ರಾಶಿಯನ್ನು ಕಟ್ಟಿಬಿಡ್ತಿದ್ರು. ಅದು ಒಂದ್ಸರ್ತಿ ಹೀಗಂತು ಅಂತಂದ್ರೆ ಅದು ಬಂತು ಅಂತ ಗೊತ್ತಾಯ್ತು. ಹಾಗೆ ಆನೆಗಳ ಕುತ್ತಿಗೆಯಲ್ಲಿ ನೇತಾಡ್ತಾ ಇದ್ದ ಗಂಟೆಗಳ ಶಬ್ದ, ಅದರ ಜೊತೆಗೆ ಈ ರಥ ಓಡುವಾಗ ಆ ರಥದ ಚಕ್ರದ ತೀವ್ರತೆಗೆ ನೆಲವನ್ನ ಘರ್ಷಿಸುವಾಗ ಅದು ಉಂಟಾದ ಶಬ್ದ, ಇವೆಲ್ಲ ಯುದ್ಧದಲ್ಲಿ ನಿಂತವರಿಗೆ, ಒಳ್ಳೆಯ ಯುದ್ಧದ ಕಲೆ ಪರಿಚಯ ಇದ್ದವರಿಗೆ ಖುಷಿಯಿಂದ ರೋಮಹರ್ಷಣ. ಇದು ಯುದ್ಧ ಅಂದ್ರೆ ಹೀಗಿರ್ಬೇಕು. ಇನ್ನು ಕೆಲವರಿಗೆ ಪುಕ್ಕಲುತನದಿಂದ ಆಯ್ತು ನನ್ನ ಕತೆ ಮುಗೀತು ಅಂತ ಬೆದರಿದ ರೀತಿಯಲ್ಲಿ ಇಬ್ಬರಿಗೂ ರೋಮಾಂಚ ಆಗುತ್ತೆ. ಹೆದರಿದವರಿಗೂ ರೋಮಾಂಚ ಆಗುತ್ತೆ, ಬೆದರಿಸುವವರಿಗೂ ರೋಮಾಂಚ ಆಗುತ್ತೆ. ಹೀಗೆ ಎರಡೂ ಮುಖಗಳಲ್ಲಿ ಉಂಟಾದ ಈ ತೀವ್ರತೆ ಯುದ್ಧದಲ್ಲಿ ಎಲ್ಲರನ್ನು ಒಂದು ಸರ್ತಿ ನಡುಗಿಸುತ್ತೆ. ಮನ ಕ್ರೂರಮಾಧಾಯ ಸಮಭಿವ್ಯಕ್ತ ಜೀವಿತಾ. ನಾವು ಸತ್ರವು ಸರಿ, ಯುದ್ಧದಲ್ಲಿ ನಾವು ಸರಿಯಾಗಿ ಹೋರಾಟ ಮಾಡಿಯೇ ಸಾಯ್ಬೇಕು. ಇದೆಲ್ಲ ಈ ಶತ್ರುಗಳನ್ನು ಎದುರಿಸಬೇಕು ಅಂತ
ಅವರಿಗೆ ಒಂದು ಸರ್ತಿ ನಿರ್ಧಾರ ಬಂತು ಅಂತ ಅಂದ್ಮೇಲೆ ಅವ್ರು ಮತ್ತೆ ಹಿಂದೆ ಸರಿಯುವ ಪ್ರಕ್ರಿಯೆ ಇಲ್ಲ. ಹೋರಾಡುದು ಹೋರಾಡುದು ಹೋರಾಡುದು, ಒಂದೇ ಗುರಿ, ಶತ್ರುವಿನ ಸೋಲು. ಇದಕ್ಕೋಸ್ಕರ ಮನಸ್ಸನ್ನು ಕ್ರೂರವಾಗಿಸಿ ತಮ್ಮ ಜೀವಿತದ ಆಸೆಯನ್ನೇ ತೊರೆದು ಹೇಗಾದ್ರೂ ಸರಿ ಪ್ರತ್ಯುತ್ತರವನ್ನ ಪಡೆಯಬೇಕು ಅನ್ನೋದಕ್ಕೋಸ್ಕರ ತಮ್ಮ ಕೈಯಲ್ಲಿದ್ದ ವಸ್ತುಗಳನ್ನೇ ಪರಸ್ಪರ ತಟ್ಟಿಕೊಳ್ತಾ ಎದುರಾಳಿಯ ಪದಾರ್ಥಗಳಿಗೆ ಅಥವಾ ಆಯುಧಗಳಿಗೆ ತಮ್ಮ ಆಯುಧಗಳಿಂದ ಘರ್ಷಣೆ ಮಾಡುತ್ತಾ ಮುನ್ನುಗ್ಗಿ ಅವರನ್ನ ಕೊಲ್ಲಬೇಕು ಅನ್ನುವ ಕ್ರೌರ್ಯ ಮನಸ್ಸಿನಲ್ಲಿ ಅತ್ಯಂತ ಗಾಢವಾಗಿ ಒಡಮೂಡಿತು. ಪಾಂಡವಾನಭ್ಯವರ್ತಂತ ಸರ್ವೋ ಏವೋಚ್ಯುತ ಧ್ವಜಾ. ಪಾಂಡವರ ಕಡೆಯ ಸೇನೆಯ ಮೇಲಿನ ಕೋಪದಿಂದ ತಮ್ಮ ಧನುಸ್ಸನ್ನು ಧ್ವಜವನ್ನ ಆಕಾಶಕ್ಕೆ ಏರಿಸಿ ಒಂದೇ ಸರ್ತಿಗೆ ಎಲ್ಲರೂ ಸೇರಿ ಜೀವಿತದ ಆಸೆಯನ್ನ ತೊರೆದು ಪಾಂಡವರ ಮೇಲೆ ಆಕ್ರಮಣ ಮಾಡಿದರು. ಸ್ವಯಂ ಶಾಂತನವೋ ರಾಜನ್ ಅಭ್ಯದಾವದ್ ಧನಂಜಯಂ ಪ್ರಗೃಹ್ಯ ಕಾರ್ಮುಕಂ ಘೋರಂ ಕೋ ಕಾಲದಂಡೋಪಮಂ ರಣೇ. ಸ್ವಯಂ ತಾನೇ ಭೀಷ್ಮಾಚಾರ್ಯರು ಯಮನ ಕೈಯಲ್ಲಿರುವ ಕಾಲದಂಡವನ್ನು ಹಿಡಿದು ಹೊರಟ ಒಂದು ಛಾಪು ಕಾಣಿಸ್ತಾ ಇತ್ತು. ಆದ್ರೆ ಅಷ್ಟು ಜನ ಕೊಂದೇ ಬಿಡ್ತೇನೆ ಅಂತ ಇವತ್ತು ಇನ್ನು ಹೆಚ್ಚು ಹೊತ್ತು ಕಾಯ್ಲಿಕ್ಕಾಗಲ್ಲ, ಯುದ್ಧದಲ್ಲಿ ಈಗ್ಲೇ ಗೆದ್ದು ಇದರ ಇತಿಶ್ರೀಯನ್ನು ಹಾಡಿ ಬಿಡಬೇಕು ಅಂತನ್ನುವ ರೀತಿಯಲ್ಲಿ ಅವರ ನುಗ್ಗುವಿಕೆ ಕಾಣಿಸ್ತಾ ಇತ್ತು. ಆಗ ಅವನನ್ನ ಆ ಘೋರವಾದ ಧನುಸ್ಸನ್ನ ಹಿಡಿದು ಧನಂಜಯನನ್ನ ಎದುರಾಗ್ತಾನೆ. ಧನಂಜಯನ ಮೇಲೆ ಆಕ್ರಮಣಗೈತಾನೆ. ಧನಂಜಯನು ಕೂಡ ಪ್ರತ್ಯುತ್ತರವನ್ನು ಕೊಡ್ತಾನೆ. ಅರ್ಜುನೋಪಿ ಧನುರ್ಗೃಹ್ಯ ಗಾಂಡೀವಂ ಲೋಕ ವಿಶ್ರುತಂ ಅಭ್ಯದಾವತ ತೇಜಸ್ವಿ ಗಾಂಗೇಯಂ ರಣಮೂರ್ಧನಿ. ಯಾವಾಗ ಸೇನೆಯ ಮೇಲೆ ಕ್ಷಣ ಮಾತ್ರದಲ್ಲಿ ಅದನ್ನು ನಿರ್ನಾಮ ಮಾಡಬೇಕು ಅಂತನ್ನುವ ಆಕ್ರೋಶದಿಂದ ಹೊರಟ ಗಾಂಗೇಯನ ಆ ತೀವ್ರವಾದಂತಹ ಉತ್ಸಾಹವನ್ನ ಕಂಡು ಪ್ರತಿರೋಧವನ್ನು ಒಡ್ಡುವುದಕ್ಕಾಗಿ ಭೀಮಸೇನನು ಅರ್ಜುನನು ಕೂಡ ತನ್ನ ಗಾಂಡೀವವನ್ನ ಹಿಡಿದು ಆ ಭೀಷ್ಮನ ಮೇಲೆ ನುಗ್ಗಿದ. ತಾವು ಭೌಕ ಪುರುಷಾರ್ಧೋಲೋ ಪರಸ್ಪರ ವಧೈಷಿಣವು. ಇಬ್ಬರಿಗೂ ಒಂದೇ ಗುರಿ, ಹೊಡೆದು ನಾನು ಕೊಲ್ತೇನೆ, ಹೊಡೆದು ನಾನೇ ಕೊಲ್ಬೇಕು ನನ್ನ ಅಂತ. ಹೀಗೆ ವಧೈಷಿಣವು ಅಂದ್ರೆ ಯುದ್ಧದಲ್ಲಿ ಮೇಲ್ಗೈ ಸಾಧಿಸುವಂತಷ್ಟು ದ್ವೇಷ ಅಲ್ಲ. ಈ ಹೋರಾಟಕ್ಕೆ ಒಂದು ಸಹಜವಾದ ಕೆಚ್ಚಿರುತ್ತೆ, ಅಲ್ಲಿ ದ್ವೇಷ ಬೇಕಿಲ್ಲ. ದ್ವೇಷ ಇಲ್ಲದೆಯೂ ಕೂಡ ಹೋರಾಟದಲ್ಲಿ ಒಂದು ಬಿಸಿಯನ್ನು ಹುಟ್ಟಿಸಬಹುದು, ನಾವೇ ಗೆಲ್ಲಬೇಕು ಅನ್ನುವ ಒಂದು ಸ್ಪರ್ಧಾ ಮನೋಭಾವ. ಗಾಂಗೇಯಸ್ತುರಣೇ ಪಾರ್ಥಂ ವಿದ್ವಾ ನ ಕಂಪಯದ್ಬಲಿ ತಥೈವ ಪಾಂಡವೋ ರಾಜನ್ ಭೀಷ್ಮಂ ನ ಕಂಪಯದ್ಯುಧಿ. ಪಾರ್ಥನನ್ನ ಹೊಡೆದು ಭೀಷ್ಮನಿಗೆ ಅಲುಗಾಡಿಸ್ಲಿಕ್ಕಾಗ್ಲಿಲ್ಲ. ಗಾಂಗೇಯನನ್ನು ಹೊಡೆದು ಅರ್ಜುನನಿಗೂ ಭೀಷ್ಮನನ್ನು ಅಲುಗಾಡಿಸ್ಲಿಕ್ಕಾಗ್ಲಿಲ್ಲ. ಅಂದ್ರೆ ಇಬ್ಬರ ಉದ್ದೇಶ ಇದ್ದದ್ದೇನು ಅಂತಂದ್ರೆ ಈಗ ಇವರನ್ನ ಹಿಮ್ಮೆಟ್ಟಿಸ್ಬೇಕು. ಒಂದ್ ಸರ್ತಿ ಶತ್ರುಪಾಳಯದಲ್ಲಿ ಎದೆಲ್ ನಡುಕ ಹುಟ್ಟಿದೆ, ಭೀಷ್ಮಾಚಾರ್ಯ ಹಿಂದೆ ಬಂದು ಬಿಟ್ರ ಅಂತ ಅವರಿಗೆ ಒಂದು ಯುದ್ಧದಲ್ಲಿ ತಂತ್ರವನ್ನ ಬಳಸಿ ಸೋಲಿಸುವುದಕ್ಕೆ ಬೇಕಾದ ಮುಂದಿನ ಪ್ರತಿತಂತ್ರವನ್ನ ಹೂಡುವುದು ಸಾಧ್ಯವಾಗುತ್ತೆ. ಆದ್ರೆ ರಾಜನ್ ಧೃತರಾಷ್ಟ್ರನೇ ಪಾಂಡವನಿಗೂ ಭೀಷ್ಮನ ಮೇಲೆ ತನ್ನ ಹತೋಟಿಯನ್ನು ಸಾಧಿಸ್ಲಿಕ್ಕಾಗ್ಲಿಲ್ಲ. ಭೀಷ್ಮನಿಗೂ ಪಾಂಡವನ ಮೇಲೆ ಅರ್ಜುನನ ಮೇಲೆ ಯಾವುದೇ ಹಿಡಿತ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸಾತ್ಯಕಿಷ್ಟ ಮಹೇಶ್ವಾಸ ಕೃತವರ್ಮಾಣಮಭ್ಯಯ ತಥೋ ಸಮಭವದ್ಯುದ್ಧಂ ತುಮಲಂ ರೋಮಹರ್ಷಣಂ. ಇತ್ತ ದೊಡ್ಡ ಧನುಸ್ಸನ್ನು ಹಿಡಿದು ದೂರದ ಕಡೆಗೆ ಬಾಣವನ್ನ ಎಸೆಯಬಲ್ಲ ತಾಕತ್ತುಳ್ಳ ಸಾತ್ಯಕಿ ಅಷ್ಟೇ ಬಲಿಷ್ಠನಾದಂತ ತನ್ನವನೆಯಾದ ತನ್ನದೇ ಯಾದವರ ಕುಲದಲ್ಲಿ ಒಬ್ಬನಾದ ಕೃತವರ್ಮನನ್ನು ಎದುರಿಸಿದನು. ಅವನ ಮತ್ತು ಸಾತ್ಯಕಿಯ ನಡುವೆ, ಕೃತವರ್ಮ ಮತ್ತು ಸಾತ್ಯಕಿಯರ ನಡುವೆ ತೀವ್ರವಾದಂತಹ ಬಾಣ ಪ್ರಯೋಗಗಳು ಪರಸ್ಪರ ಒಬ್ಬರನ್ನ ಗೆಲ್ಲುವ ಹಂತಕ್ಕೆ ತಮ್ಮನ್ನ ಅರ್ಪಿಸಿಕೊಂಡು ಬಿಟ್ರು. ಸಾತ್ಯಕಿ ಕೃತವರ್ಮಾಣಂ ಕೃತವರ್ಮಾಂತ ಸಾತ್ಯಕಿಂ ಆನನಚ್ಚು ಕ್ಷರೈರ್ಘೋರೈಹಿ ರಕ್ಷಮಾಣೋ ಪರಸ್ಪರಂ. ಇಬ್ಬರನ್ನ ಗಾಯಗೊಳಿಸ್ತಾ ನೀನ್ ನಿಲ್ಲಿಸ್ತೀಯ ನಾನ್ ನಿಲ್ಲಿಸ್ಲಾ, ನೀನ್ ನಿಲ್ಲಿಸ್ತೀಯ ನಾನ್ ನಿಲ್ಲಿಸ್ಲಾ ಅಂತ ಒಬ್ರಿಗೊಬ್ರು ಹೊಡೆದಾಡ್ತಾನೆ ಇದ್ರೆ ಇಬ್ರು ನಿಲ್ಲಿಸ್ತಾ ಇಲ್ಲ. ಮಹಾಬಲಿಷ್ಠರು ಪರಸ್ಪರ ಈ ಚಿರತೆಗಳು ಕಿತ್ತಾಡಿಕೊಂಡು ತಮ್ಮ ಮೈಯನ್ನೇ ತಮ್ಮ ಎದುರಾಳಿಯ ಮೈಯನ್ನ ಪರಿಚಿ ಪರಸ್ಪರ ಗಾಯ ಮಾಡಿಕೊಂಡು ರಕ್ತಸಿಕ್ತವಾಗಿ ಎಷ್ಟಾದ್ರೂ ಯಾವ್ದು ಗೆಲ್ತಾವೆ ಅಂತ ಗೊತ್ತಾಗದೆ ಮೈಯೆಲ್ಲ ಗಾಯ ಆಗಿದ್ರು ಕೂಡ ಪರಸ್ಪರ ಹೋರಾಟದಲ್ಲಿ ಹೇಗೆ ತೊಡಗಿರುತ್ತೋ ಹಾಗೆ ಪರಸ್ಪರ ಒಬ್ಬರನ್ನೊಬ್ರು ಪರಚಿ ಘಾಸಿಗೊಳಿಸಿ ತಮ್ಮ ಬಾಣಗಳಿಂದ ಒಬ್ಬರ ಮೈಯನ್ನು ಒಬ್ಬರು ತಿರುಚಿ ಬೀಳಿಸಿದ್ರು ಕೂಡ, ಎಷ್ಟು ದುರ್ಬಲಗೊಳಿಸಿದ್ರು ಕೂಡ ಅವರು ತಮ್ಮ ಉತ್ಸಾಹದಲ್ಲಿ ಹಿಂದೆ ಸರಿಯಿಲ್ಲ. ತೌಶರಾರ್ಚಿತ ಸರ್ವಾಂಗೌ ಶುಶುಭಾತೆ ಮಹಾಬಲವು. ಎಲ್ಲಿ ಜಾಗದೆಯೋ ಎಲ್ಲಾ ಕಡೆಯಲ್ಲಿ ಪರಸ್ಪರ ಹೊಡೆದಾಟದ ಗೆರೆಗಳು ಮೈಯಲ್ಲಿ ಮೂಡಿದ್ದು. ವಸಂತೆ ಪುಷ್ಪ ಶಬಲವು ಪುಷ್ಪಿತಾ ವಿಪಕಿಂಶುಕವು. ಬೇಸಿಗೆಯ ಕಾಲಕ್ಕೆ ಗಿಳಿಯಂತೆ ಕಾಣುವ ಕೆಂಬಣ್ಣವುಳ್ಳ ಮೂತಿ ಕೆಂಪಾದ
ಮೈಯೆಲ್ಲ ಹಸಿರಾದ ಹೂಗಳ ರಾಶಿ ಒಂದು ಮರದಲ್ಲಿ ಮೂಡಿದ್ರೆ ಹೇಗೆ ಕಾಣುತ್ತೋ ಹಾಗೆ ಇವರಿಬ್ಬರು ಹೊರದಾಡ್ತಾ ಇದ್ರೆ ಎರಡು ಮರಗಳು, ಕಿಂಶುಕದ ಮರಗಳು, ಮೈ ಮೇಲೆಲ್ಲ ನೆತ್ತರು ಸುರಿಸಿಕೊಂಡು ಕಿಂಶುಕದ ಹೂಗಳನ್ನ ಬಿಟ್ಟ ದೊಡ್ಡ ಮರದ ಗೊಂಚಲಿನಂತೆ ಕಾಣಿಸ್ತಾ ಇತ್ತು. ಪುಷ್ಪಿತಾವಿವ ಕಿಂಶುಕವು, ಸರ್ವಾಂಗದಲ್ಲಿಯೂ ಬಾಣಗಳಿಂದ ಗಾಯ. ಇಬ್ಬರು ಬಲಿಷ್ಠರು, ಒಬ್ರನ್ ಬಿಟ್ಟು ಒಬ್ರು ಹಿಂದೆ ಸರಿಲಿಕ್ಕೆ ಇಷ್ಟಪಡ್ತಿಲ್ಲ. ವಸಂತ ಕಾಲದ ಹೂ ಬಿಟ್ಟಿರುವ ಇದು ಗಿಳಿಯ ಮೂತಿಯೋ ಅನ್ನುವಂತೆ ಕಾಣ್ತಾ ಇದ್ದ ಹೂಗಳ ರಾಶಿಯನ್ನು ಹೊತ್ತ ಮರದಂತೆ ಕಾಣಿಸ್ತಾ ಇದ್ರು. ಅಭಿಮನ್ಯುರ್ಮಹೇಶ್ವಾಸೋ ಬೃಹದ್ಬಲಮಯೋಧಯತ್ ತತಃ ಕೋಸಲಕೋ ರಾಜ ಸೌಭದ್ರಸ್ಯ ಶಿಪಿಶಾಂಪತೆ ಧ್ವಜಂ ಚಿಚ್ಛೇದ ಸಮರೇ ಸಾರಥಿಂಚನ್ಯಪಾತಯತ್. ಬಿಲ್ಗಾರರಲ್ಲಿ ನೇತೃವೆನಿಸಿದ ಅಭಿಮನ್ಯು ಬೃಹದ್ಬಲ ಅನ್ನುವಂತಹ ಕೌರವ ಸೇನೆಯ ಹಿರಿಯನ ಒಟ್ಟಿಗೆ ಯುದ್ಧವನ್ನ ಮಾಡಿದ್ರು. ಆ ಕೋಸಲ ದೇಶದವನು ಬಹಳ ಸಮರ್ಥ, ಅವನೇನು ಸಾಮಾನ್ಯ ಅಲ್ಲ. ತಕ್ಷಣವೇ ಅಭಿಮನ್ಯುವಿನ ರಥದ ಧ್ವಜವನ್ನ ತನ್ನ ಬಾಣದಿಂದ ಕತ್ತರಿಸಿ ಅವನ ಸಾರಥಿಯನ್ನು ಕೂಡ ಕೊಂದು ಕೆಳಕ್ಕೆ ಬೀಳಿಸಿದ. ಆಗ ಸೌಭದ್ರಸ್ತು ತತಃ ಕ್ರುದ್ಧ, ಅವನು ಸಾರಥಿಯೇ ಹೊರಟು ಹೋದ ಅಂದ್ರೆ ಒಂಥರ ಹಿನ್ನಡೆ ಅದು. ಕ್ರುದ್ಧ ಪಾತಿತೇ ರಥ ಸಾರಥವು, ರಥವೂ ಹೊರಟೋಯ್ತು, ಸಾರಥಿಯೂ ಹೊರಟು ಹೋದ. ಬೃಹದ್ಬಲಂ ಮಹಾರಾಜ ವಿವ್ಯಾಧ ನವದೈಶ್ವರೈ. ಯಾವಾಗ ರಥ ಬಿತ್ತು ಅಂದ್ರೆ ಹೆದರ್ಲಿಕ್ಕಿಲ್ವೇ ಇಲ್ಲ. ರಥದಿಂದ ಇನ್ನೊಂದು ರಥಕ್ಕೆ ಅಷ್ಟೊತ್ತಿಗೆ ರೆಡಿ ಇರುತ್ತೆ, ಒಂದು ರಥದಿಂದ ಒಂದು ನೆಲಕ್ಕೆ ರಥ ಬಿತ್ತು ಅಂದ್ರೆ ಅಯ್ಯೋ ನಾನು ಬಿದ್ದೆ ಅಂತ ಬಸ್ನ ಜೊತೆಗೆ ಎಲ್ಲರೂ ಸೇರಿ ಬೀಳುವ ಹಾಗೆ ನಮ್ಮ ದೌರ್ಬಲ್ಯದ ಹಾಗಲ್ಲ. ರಥದಲ್ಲಿ ಅವರು ಅದಕ್ಕೋಸ್ಕರನೇ ಪ್ರಾಕ್ಟೀಸ್ ಮಾಡಿರ್ತಾರೆ. ರಥ ಕುಡಿಗಟ್ಟಿದಾಗ್ಲೂ ತಾವು ಉರುಳಿಕೊಂಡು ನೆಲದಲ್ಲಿ ಬಿದ್ದು ಮತ್ತೆ ಯಥಾವತ್ತಾಗಿ ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಅವನು ಎಷ್ಟು ಹಾರಿ ಬಿದ್ರು ಕೂಡ ಯುದ್ಧಕ್ಕೆ ನಾನು ಅಟೆಂಡ್ ಆಗ್ಲಿಕ್ಕೆ ಸಿದ್ಧ ಇದ್ದೇನೆ ಅನ್ನುವ ಹಾಗೆ ಪೋಸ್ ಕೊಟ್ಕೊಂಡು ಕಾಲನ ಮುಂದಕ್ಕೆ ಚಾಚಿ ಹಿಂಗಾಲನ ಹಿಂದಕ್ಕೆ ಸರಿಸಿ ಎದೆಯನ್ನ ಮುನ್ನಕ್ಕೆ ನುಗ್ಗಿಸಿ ಮುಖವನ್ನ ತೀಕ್ಷ್ಣವಾಗಿ ಆತನ ಕಡೆಗೆ ದೃಷ್ಟಿಯನ್ನ ಹಾಯಿಸ್ತಾ ನೋಡುವಂತ ಒಂದು ಪರಿ ಇದೆಯಲ್ವಾ, ಆ ಪರಿಯಲ್ಲಿ ಅಭಿಮನ್ಯು ರಥದಿಂದ ಕೆಳಕ್ಕೆ ಹಾರಿದವನೇ ಪ್ರತಿಯಾಗಿ ಬೃಹದ್ಬಲನ ಕಡೆಗೆ ಅವನಿಗೆ ನಿರೀಕ್ಷೆ ಇರಲಿಲ್ಲ. 9 ತೀಕ್ಷ್ಣವಾದ ಬಾಣಗಳನ್ನು ಎಸೆದಿದ್ದಾನೆ. ಅಥಾಪರಾಭ್ಯಾಂ ಭಲ್ಲಾಭ್ಯಾಂ ಪೀತಾಭ್ಯಾಮರಿಮರ್ದನ ಧ್ವಜಮೇಕೇನ ಚಿಚ್ಛೇದ ಪಾರ್ಶ್ವಿಮೇಕೇನ ಸಾರಥಿಂ ಅನ್ಯೋನ್ಯಂ ಶತಃ ತೀಕ್ಷ್ಣೈ ಕ್ರುದ್ಧೌ ರಾಜಂತ ತಕ್ಷತು. ಎರಡು ಕಡೆ ಅದೊಂದು ಭಲ್ಲ ಅಂತ ನಮ್ಗೆ ಈ ಕೆಲವೊಂದ್ಸರ್ತಿ ಯುದ್ಧದಲ್ಲಿ ಒಂದ್ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿ ಬಳಸುವ ಆಯುಧಗಳ ವಿಶೇಷತೆ, ಪ್ರಭೇದ, ಅದರ ಸೂಕ್ಷ್ಮ, ಅದರಲ್ಲಿರುವ ವಸ್ತುಗಳ ವರ್ಣನೆ ನಮ್ಗೆ ಅಸ್ಪಷ್ಟ ಆದದ್ರಿಂದ ನಮ್ಗೆ ಒಟ್ಟು ಯಾವ್ದೋ ಬಾಣದಿಂದ ಹೊಡೆದ ಬಿಲ್ಲಿನಿಂದ ಹೊಡೆದ ಇದು ಎರಡು ಗೊತ್ತಿರುತ್ತಷ್ಟೇ. ಇದು ಬಿಟ್ರೆ ಉಳಿದ ಅನೇಕ ಆಯುಧಗಳಲ್ಲಿರುವಂತಹ, ಈಗ ಆಕಾಶ ತೀರ ಅಂದ್ರೆ ಯಾರತ್ರೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ನೀವು ಅದನ್ನ ಹೇಳಿದ್ರೆ ಆಕಾಶ ತೀರ ಏನೋಪ್ಪ, ಆಕಾಶ ಅಂತೆ ತೀರ ಅಂತೆ. ಅದೇ ನಿಮ್ಗೆ ಅದರ ಸ್ಟ್ರಕ್ಚರ್ ಏನು ಅಂತ ಗೊತ್ತಾಗಿ ಅದು ಯುದ್ಧ ನಡೆಸುವ ಟೆಕ್ನಿಕ್, ಅದರಲ್ಲಿರುವ ಸುಲಭೀಕರಣ, ನಿರ್ಮಾನುಷವಾದಂತಹ ಟೆಕ್ನಾಲಜಿ, ಮನುಷ್ಯರೇ ಇಲ್ಲದೆ ಅದರ ಟೆಕ್ನಾಲಜಿ ಕೆಲಸ ಮಾಡುತ್ತೆ. ಶತ್ರು ಎಷ್ಟು ದೂರದಿಂದ ಏನ್ ಬೇಕಾದ್ರೂ ಮಾಡ್ಲಿ, ಇದು ಅದನ್ನು ಗುರುತಿಸಿ ವಾಪಸ್ ಅದಕ್ಕೆ ಟ್ರಬಲ್ ಶೂಟ್ ಹತ್ರ ಏನ್ ಮಾಡಿದ್ರು ಅದು ಒಳಗ್. ಈಗ ನಮ್ಮಲ್ಲಿ ಕಂಪ್ಯೂಟರ್ಗಳಲ್ಲೆಲ್ಲ ಏನಾದ್ರೂ ಯಾವ್ದಾದ್ರು ವೈರಸ್ಗಳು ಬಂದ್ರೆ ತಾನೇ ಅದು ಕ್ಲಿಯರ್ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಇರುತ್ತೆ ಕೆಲವೊಮ್ಮೆ. ಇಲ್ಲಾಂದ್ರೆ ನಾವು ಸ್ಕ್ಯಾನ್ ಮತ್ತೆ ಮಾಡ್ಬೇಕಾಗುತ್ತೆ. ಆದ್ರೆ ಸಾಮಾನ್ಯವಾಗಿ ತುಂಬಾ ಹೈ ಲೆವೆಲ್ ನ ವ್ಯವಸ್ಥೆ ಅಂತ ಹೇಳಿದಾಗೆ ನಾವೇನ್ ಮಾಡ್ಬೇಕು ಅದನ್ನ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. ಹಾಗೆ ಈ ಪರಸ್ಪರ ಹೋರಾಟ ನಡೆಸುವಾಗ ತಮ್ಮ ಸಾರಥ್ಯವನ್ನು ಕಳ್ಕೊಂಡ್ರು ಅಂತ ತಕ್ಷಣ ಬೆದರುವುದಿಲ್ಲ ಯಾರು. ಏನ್ ಮಾಡಿದ ಅಂದ್ರೆ ಶತ್ರುಗಳನ್ನ ಬಗ್ಗಿಸುವಲ್ಲಿ ಸಮರ್ಥನಾದ ಧೃತಿಗಡದ ಅಭಿಮನ್ಯು ತಕ್ಷಣವೇ ನೆಗೆದು ಅವನ ರಥದ ಧ್ವಜವನ್ನ ಹಾರಿಸಿಬಿಟ್ಟ. ತಾನು ನೆಲಕ್ಕೆ ಬೀಳುವಾಗ ಬೀಳಿಲ್ಲ, ಪ್ರತಿ ಉತ್ತರವನ್ನ ಕೊಟ್ಟು ನೆಲಕ್ಕೆ ಹಾರದ. ಅವನು ಬೀಳ್ತಾ ಇದ್ದಾನೆ ಅನ್ನೋದನ್ನ ಮಾತ್ರ ನೋಡ್ತಾ ಇದ್ದಾನೆ. ಆದ್ರೆ ಬೀಳುವಾಗ ಅವನು ಏನ್ ಮಾಡಿದ ಅನ್ನೋದನ್ನ ಗಮನಿಸಿದ್ರೊಳಗೆ ಅವನ ರಥ ಹೋಯ್ತು, ಚಕ್ರದ ರಕ್ಷಕರು ಹೋದ್ರು, ಒಂದು ಕಡೆಯಿಂದ ಸಾರಥಿಯನ್ನು ಹೊಡೆದಿದ್ದ. ಇಬ್ರು ಕೂಡ ತಮ್ಮ ರಥವನ್ನು ಕಳ್ಕೊಂಡು ತೀಕ್ಷ್ಣವಾದ ಅನ್ಯೋನ್ಯವಾದ ಪ್ರಯೋಗಗಳಿಂದ ದುರ್ಬಲರಾಗ್ತಾ ಹೋಗ್ತಾ ಇದ್ರು. ನಿಲ್ಲಿಸ್ಲಿಲ್ಲ ಯುದ್ಧವನ್ನ. ಮಾನಿನಂ ತಮರೇ ದೃಪ್ತಂ ಕೃತವೈರಂ ಮಹಾರಥಂ ಭೀಮಸೇನ ತವಸುತಂ ದುರ್ಯೋಧನಮಯೋಧೆ. ಇತ್ತ ಯುದ್ಧ ನಡೀತಾ ಇದೆ. ಇಲ್ಲೆಲ್ಲ ಜೋಡಿಯಾದ ದ್ವಂದ್ವಗಳನ್ನ ಹೇಳ್ತಾ ಇದ್ದಾರೆ. ಅತ್ಯಂತ ಮಾನಿ ತಾನೇ ಗೆಲ್ಲುವುದು ಅಂತನ್ನುವ ದುರಭಿಮಾನಿ ದೃಪ್ತ,
ಎಲ್ಲರೊಟ್ಟಿಗೆ ತಾನೇ ಕಾಲ್ ಕೆದರಿ ವೈರವನ್ನ ಕಟ್ಟಿಕೊಂಡಂತಹ, ಆದ್ರೆ ಯುದ್ಧದಲ್ಲಿ ಅತ್ಯಂತ ಪಳಗಿದಂತಹ ದುರ್ಯೋಧನ ಭೀಮಸೇನನನ್ನ ಬೇಕು ಅಂತ ಎದುರಾಗಿ ಅವನ ಜೊತೆಗೆ ಯುದ್ಧವನ್ನ ಮಾಡಿದ. ದರ್ಪವನ್ನೇ ಮೈ ತುಂಬ ಈಗ ಅಲ್ಲಾಡಿಸಿದ್ರೆ ದರ್ಪವೇ ಉದುರ್ಬೇಕು, ಮೈಯಲ್ಲಿ ಜೇನು ಉದುರಿದ ಹಾಗೆ. ಹೂಗಳಲ್ಲಿ ಹೂ ಕೆಲವೊಂದ್ ಸರ್ತಿ ಅಲ್ಲಾಡಿದಾಗ ಅದರ ಸಣ್ಣ ಹನಿ ಕೆಳಕ್ಕೆ ಕೆಲವೊಮ್ಮೆ ಜಾರುವುದುಂಟು. ನಮ್ಗೆ ಅಂತದ್ದೆಲ್ಲ ನೋಡ್ಲಿಕ್ಕೆ ಸಿಗುದು ಕಷ್ಟ. ಆದ್ರೆ ನೀವು ಬಾಳೆಯ ಗೊನೆಯಲ್ಲಿ ನೋಡಿದ್ರೆ ಅದರ ತುದಿಯಲ್ಲಿರುವ ಹೂವಿನಲ್ಲಿ ನೀವು ಚೂರು ಅಲ್ಲಾಡಿಸಿದ್ರಲ್ಲಿ ಹನಿ ಬೀಳುತ್ತೆ. ನೀವು ಅದನ್ನ ಬಾಯಿಗೆ ಹಾಕಿ ನಾಲಿಗೆ ನೆಕ್ಕಿದ್ರೆ ಸಿಸಿ ಇರುತ್ತೆ, ಅದು ಜೇನು. ಅಂದ್ರೆ ಒಂದೊಂದು ನಮ್ಗೆ ಜೇನು ನೋಡುವಾಗ ಹಾಗೆ ರುಚಿ ಅನ್ಸಲ್ಲ, ಯಾಕಂದ್ರೆ ಅದು ಎಲ್ಲಾ ತರದ ಜೇನುಗಳದ್ದು ಟೇಸ್ಟ್ ಸೇರಿ ಹಾಗಾಗಿರುತ್ತೆ. ಪ್ರತಿ ಹೂವಿದ್ದು ನಮಗೆ ಪ್ರತ್ಯೇಕವಾಗಿ ಟೇಸ್ಟ್ ನೋಡ್ಲಿಕ್ಕೆ ಸಿಕ್ಕರೆ ಅದೊಂದು ಆನಂದ. ಆದ್ರೆ ಜೀವನದಲ್ಲಿ ಯಾವತ್ತೂ ಸಿಗಲ್ಲ ನಮಗೆ. ಬಾಳೆಗೊನೆದೊಂದು ಸಿಗುತ್ತಷ್ಟೇ. ಇಬ್ರು ಹೋರಾಟ ಮುಂದುವರೆಸಿದ್ರು. ಭೀಮಸೇನ ಮತ್ತು ದುರ್ಯೋಧನ ಇಬ್ಬರು ಕ್ರೂರವಾದ ಗುರುಗಳಿಂದ ಕೂಡಿದ ಸಿಂಹಗಳು ಹೇಗೋ ಅಥವಾ ಹುಲಿಗಳು ಹೇಗೋ ಹಾಗೆ ಕುರುಗಳಲ್ಲಿ ಮುಖ್ಯರು, ಅತ್ಯಂತ ಬಲಿಷ್ಠರು, ಬಾಣ ಪ್ರಯೋಗದಲ್ಲಿ ಚುರುಕಾದವರು. ಅರೆ, ಭೀಮಸೇನನ ಬಗ್ಗೆ ಹೇಳ್ತಾ ಇದ್ರೆ ಅನ್ಯೋನ್ಯಂ ಶರವರ್ಷಾಭ್ಯಂ ಅವೃಷಾತೆ ರಣಾಜಿರೆ. ಭೀಮಸೇನ ಕೂಡ ರಥದಲ್ಲಿ ನಿಂತುಕೊಂಡು ತನ್ನ ಅತ್ಯಂತ ತೀಕ್ಷ್ಣವಾದ ಬಾಣಗಳಿಂದ ದುರ್ಯೋಧನನನ್ನು ಎದುರಿಸಿದ. ದುರ್ಯೋಧನನ ಬಾಣ ಹೊಡೆದ. ದುರ್ಯೋಧನನು ಏನು ಬರೀ ಗದಾಯುದ್ಧಕ್ಕೆ ಸೀಮಿತ ಅಲ್ಲ, ಅವನು ಕೂಡ ಬಾಣಗಳನ್ನ ಪ್ರಯೋಗ ಮಾಡಿದ. ಇಬ್ಬರು ಕೂಡ ಬಾಣದ ಮಳೆಗರೆದ್ರು. ಸರಿ, ಒಂದೊಂದು ಬಾಣ ಬಿಟ್ಟು ನಂಗೂ ಬಾಣ ಬಿಡ್ಲಿ ಬರುತ್ತೆ ಅಂತ ಪೋಸ್ ಕೊಟ್ಟದ್ ಮಾತ್ರ ಅಲ್ಲ, ಯಾವಾಗ ಯಾವ ಕೈಯಿಂದ ಹೇಗ್ ಬಾಣ ಬಿಡ್ತಾ ಇದ್ದಾರೆ ಅಂತ ಗೊತ್ತಾಗುವುದಕ್ಕಿಂತ ಮುಂಚೆ ಬಾಣಗಳು ಎದುರಾಳಿ ಎದೆಯನ್ನು ಸೀಳಿ ಹೋಗಿ ಆಗಿರ್ತಿತ್ತು. ಅಂತಹ ವೇಗದಲ್ಲೂ ಪರಸ್ಪರ ತಮ್ಮ ಬಾಣಗಳ ಮಳೆಯನ್ನ ನಿವಾರಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ತೌತು ಭೀಕ್ಷ ಮಹಾತ್ಮಾನೋ ಕೃತಿನೋ ಚಿತ್ರಯೋಧಿನೋ. ಚಿತ್ರಯೋಧಿ ಇದು ಬಹಳ ಸುಂದರವಾದ ಶಬ್ದ. ಅದೇ ಈ ರಣದ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಈ ಇರುವ ಪ್ರತಿಯೊಂದು ಶಬ್ದವೂ ಕೂಡ ನಮಗೊಂದು ಒಳ್ಳೆಯ ಅನುಭವವನ್ನು ಕೊಡುವಂತದ್ದು. ಚಿತ್ರಯೋಧಿ ಅಂತಂದ್ರೆ ಆಶ್ಚರ್ಯ ಹುಟ್ಟಿಸುವ ಯುದ್ಧದ ಕಲೆಗಳುಳ್ಳವರು ಅಂತ ಅರ್ಥ. ಈ ಹಳೆ ಕಾಲದ ಕ್ರಿಕೆಟ್ನ ಬ್ಯಾಟ್ಸ್ಮನ್ಗಳು ಅವರು ಆಟ ಆಡುವಾಗ ಅವರದ್ದೇ ಆದ ಕೆಲವೆಲ್ಲ ವಿಶೇಷವಾದ ಶಾಟ್ಗಳಿರ್ತಿತ್ತು. ನಮ್ಗೆ ಈ ಕಾಲದಲ್ಲಿ ಹೇಳ್ತೇವೆ ಯಾರೋ ಒಂದ್ 2-3 ಜನಕ್ಕೆ 2-3 ವಿಶೇಷವಾದ ತಜ್ಞರ ಹಿನ್ನೆಲೆ ಇದ್ರೆ ಹೇಳಲಿಕ್ಕೆ ಬರುತ್ತೆ. ಆದ್ರೆ ಹಿಂದೆ ಎಲ್ಲ ಅವರು ಈ ಕಡೆ ಹೊಡೆದ್ರೆ ಎಲ್ಲ ಆ ಕಡೆ ನೋಡ್ತಾ ಇದ್ರೆ ಬಾಲ್ ಅಲ್ಲಿ ಇರ್ತಿರ್ಲಿಲ್ಲ, ಈ ಕಡೆ ಹೋಗಿರ್ತಿತ್ತು. ಅವ್ನು ಹೊಡೆಯುವಾಗ್ಲಿ ಹೀಗ್ ಹೊಡೆದಿರ್ತಿದ್ದ. ಅಂದ್ರೆ ಹೀಗ್ ಹೊಡೆಯುವುದು ಅಂದ್ರೆ ಬಾಲಿಗೆ ಕೇವಲ ದಿಕ್ಕು ಮಾತ್ರ ತೋರಿಸಿದ್ದು, ಅದು ಇಲ್ಲಿ ಪಿಚ್ ಆಗಿ ಹಿಂದೆ ಹೋಗಿರ್ತಿತ್ತು. ಬ್ಯಾಟ್ ಮಾತ್ರ ಹಾಗೆ ಹೋಗಿರ್ತಿತ್ತು. ನೋಡಿದವರು ಅಲ್ಲೆಲ್ಲ ಹೋಯ್ತು ಅನ್ನೋಷ್ಟು ಇಲ್ಲಿ 4 ಹೋಗಿರ್ತದೆ. ಇದೆಲ್ಲ ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಕ್ರಿಕೆಟಿಗರಲ್ಲಿ ಅದು ಚೆನ್ನಾಗಿ ಪರಿಚಯ ಇರುತ್ತೆ. ಆದ್ರೆ ಇವತ್ತು ಅಷ್ಟೆಲ್ಲ ನಾವು ಟೆಕ್ನಿಕಲಿ ಅದರಲ್ಲಿರುವ ರಸವಂತಿಕೆಯನ್ನು ಗುರುತಿಸುವ ಸಮಾಧಾನ ಯಾರಿಗೂ ಇಲ್ಲ. ಹೊಡಿ ಬಡಿ ಕಡಿ 20 ಓವರಲ್ಲಿ 250 ರನ್ ಆದ್ರೆ ಅದು ಒಳ್ಳೆ ಆಟ. ಹೇಗ್ ಹೊಡೆದ, ಕಲಾತ್ಮಕತೆ ಏನು, ಎಷ್ಟು ಚೆನ್ನಾಗಿ ಅದನ್ನ ನಿಗ್ರಹಿಸಿದ. 500 ಬಾಲಿಗೆ ಒಂದೇ ಒಂದು ರನ್ ಹೊಡೆಯದೆ ತನ್ನ ಕಾಲಡಿಯಲ್ಲೇ ಬಾಲ್ ಅನ್ನ ಉಳಿಸ್ತಾನೆ ಅಂದ್ರೆ ಅದು ಗೋಡೆ ತರ ನಿಲ್ಬೇಕು ಅಂತಂದ್ರೆ ನೀವು ಗೋಡೆಗೆ ಎಷ್ಟೇ ಸೇರಿ ಅದು ಮುಂದಕ್ಕೆ ಹೊಡಿಯಲ್ಲ, ಅದ್ರ ಅಲ್ಲೇ ಬಿದ್ದಿರುತ್ತೆ. ಹಾಗಾಡುವ ಕಲೆ ಇದೆಲ್ಲ ಒಬ್ಬನ ಅಂತಃಸತ್ವವನ್ನ ಪರಿಚಯಿಸುವಂತದ್ದು. ಈಗ ಅದೆಲ್ಲ ನಾವು ಕಲೆ ಅಂತಂದ್ರೆ ಎಂತಾದ್ರಿ ಬಾಲ್ ವೇಸ್ಟ್ ಮಾಡ್ತಾನೆ ಅಂತ ಮಾತ್ರ ನಮ್ ತಲೆ ಕಾಡುತ್ತೆ ಹೊರತು ಅದರಲ್ಲಿ ಆ ಬಾಲ್ ಅನ್ನು ನಿಲ್ಲಿಸುವುದು ಕೂಡ ಎಷ್ಟು ಕಷ್ಟದ ಕೆಲಸ ಅನ್ನೋದು ನಮಗದ್ರ ಕಲ್ಪನೆ ಇಲ್ಲ. ಹೇಗಾದ್ರೂ ಬೀಸ್ಬೇಕು, ಹೇಗಾದ್ರೂ ಹೊಡಿಬೇಕು, ರನ್ ಬರಬೇಕು, ನಾವು ದುಡ್ಡು ಮಾಡ್ಬೇಕು ಅಂತ ಇವತ್ತು ಅನ್ಕೊಂಡಿದ್ರು. ಜೀವನವನ್ನು ಅನುಭವಿಸುವ ತಾಳ್ಮೆ ಯಾರಿಗೂ ಇಲ್ಲ. ಬರೀ ದುಡ್ಡು ಮಾಡ್ಬೇಕು, ಅದು ಎಷ್ಟೇ ಕಷ್ಟ ಆದ್ರೂ ಸರಿ, ಹೇಗಾದ್ರೂ ಸರಿ, ನಾಳೆಗೆ ದುಡ್ದಿಡ್ಬೇಕು. ಆ ನಾಳೆ ಯಾವತ್ ಬರುತ್ತೆ ಅದ್ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯುದ್ಧ ಅಂದ್ರೆ ಹಾಗಿರ್ಲಿಲ್ಲ. ಆ ಯುದ್ಧದಲ್ಲಿ ಇಬ್ಬರೂ ತಮ್ಮ ಅನ್ಯೋನ್ಯವಾದ ಸಾಮರ್ಥ್ಯಗಳನ್ನ ಪ್ರದರ್ಶನ ಮಾಡುವ ರೀತಿಯಲ್ಲಿ ಹೋರಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಚಿತ್ರ ಯೋಧಿಗಳಾದಂತಹ ಭೀಮ ಮತ್ತು ದುರ್ಯೋಧನ ಎಲ್ಲ ಭೂತಗಳು ಆಶ್ಚರ್ಯ ಪಡುವ ಹಾಗೆ ಏನ್ ಯುದ್ಧ ಮಾಡುತ್ತಿದ್ದಾರೆ, ಹೇಗ್ ಯುದ್ಧ ಮಾಡುತ್ತಿದ್ದಾರೆ. ಬಾಣ ಬಿಡ್ತಿದ್ರು, ಇದ್ದಕ್ಕಿದ್ದಕ್ಕೆ ಗದೆಗೆ ಬರ್ತಿದ್ರು, ಕೊನೆಗೆ ಧನುಸ್ಸನ್ನೇ ಎತ್ತಿ ಗದೆಯನ್ನೇ ಬಾಣವಾಗಿ ಬಿಟ್ಟುಬಿಡ್ತಿದ್ದ ಭೀಮಸೇನ. ಅವನು ಅದಕ್ಕೇನು ಸರಿ ಕಮ್ಮಿ ಇಲ್ಲ ಅಂತನ್ನುವ ಹಾಗೆ ಎಸೆದ ಗದೆಯನ್ನೇ ಹಿಡಿದು ವಾಪಸ್ ಅದನ್ನೇ ಕೈಯಿಂದ ಎಸ್ದು ಭೀಮಸೇನನ ಮೇಲೆ ಪ್ರತಿದಾಳಿ ಮಾಡುತ್ತಿದ್ದ. ಇದೊಂಥರ ಚಿತ್ರಯೋಧ. ವಿಚಿತ್ರ ಅಂತ ನಾವು ಕನ್ನಡದಲ್ಲಿ ಬಳಸಬಹುದು. ಚಿತ್ರ ಅಂತ ಅನ್ನೋದ್ರೆ ಶಬ್ದದ ಅರ್ಥ ಹಲವು. ಈಗ ಚಿತ್ರವರ್ಣ ಅಂತ ಕರೆದ್ರೆ ಹಲವು ಬಣ್ಣಗಳು ಸೇರಿ ಆದ ಬಣ್ಣವನ್ನ ಚಿತ್ರವರ್ಣ ಅಂತ ಕರೆಯುವುದು. ಹಾಗೆ ಒಂದು ಕಡೆ ಧನುಸ್ಸು, ಒಂದು ಕಡೆ ಭಲ್ಲ, ಒಂದು ಕಡೆ ನಾರಾಚ, ಇನ್ನೊಂದ್ ಕಡೆ ಈಟಿ, ಇನ್ನೊಂದ್ ಕಡೆ ಗದೆ, ಇನ್ನೊಂದ್ ಕಡೆ ಕೊನೆಗೆ ಏನು ಅಂದ್ರೆ ಧನುಸ್ಸೆ. ಬಾಣ ಬಿಡ್ಲಿಕ್ಕೆ ಒಂದು ಕೋಲಿರುತ್ತಲ್ಲ, ಅದನ್ನೇ ಹಿಡ್ಕೊಂಡು ಹೊಡೆದಾಡಿದ್ರು ಆಡ್ದಾರು.
ಒಂದು ಧನುಸ್ಸನ್ನ ತೆಗೆದು ಇನ್ನೊಂದು ಧನುಸ್ಸಿನ ಕಡ್ಡಿಯನ್ನೇ ಅಂದ್ರೆ ಧನುಸ್ಸಿನ ಕೋಲನ್ನೇ ತೆಗೆದು ಈ ಬಾಣ ಇಟ್ಟ ಹೊಡೆದ. ಕೈಗೇನ್ ಸಿಗುತ್ತೋ, ಯಾರು ಸಿಗ್ತಾರೋ, ಹೇಗ್ ಸಿಗುತ್ತೋ, ಯಾವಾಗ ಸಿಗುತ್ತೋ, ಏನಾದ್ರೂ ಒಟ್ಟು ಎದುರಾಳಿಯನ್ನ ಅಕ್ಕಪಕ್ಕದಲ್ಲಿ ಮಲಗಿಸುವಂತಹ ಪ್ರಯತ್ನ ಅಷ್ಟೇ. ಇದು ಚಿತ್ರಯೋಧವನ್ನ ನೋಡಿ ವಿಸ್ಮಯ ಸರ್ವಭೂತಾನಾಂ ಸಮಪದ್ಯತ ಭಾರತ. ಸಮಪದ್ಯತ. ಆಗ ಎಲ್ಲರೂ ಬಿಟ್ಟ ಕಂಗಳಿಂದ ನೆಟ್ಟ ಮನಸ್ಸಿನಿಂದ ಅದನ್ನ ಗಮನಿಸ್ತಾ ಇದ್ದಾರೆ. ಈ ನೋಡಿದ ಯುದ್ಧವನ್ನ ನೋಡಿದವರೆಲ್ಲ ಅಬ್ಬಾ, ಯುದ್ಧವನ್ನ ನೋಡಬೇಕು ಅಂದ್ರೆ ಇಂಥ ಯುದ್ಧ ನೋಡ್ಬೇಕು, ಇದು ಕೃತಕೃತ್ಯತೆ. ಯುದ್ಧದ ನಿಜವಾದ ಒಂದು ಪರಿಕಲ್ಪನೆ ಕೇವಲ ಅವನು ಬಾಣ ಹಿಡ್ಕೊಂಡು ಯುದ್ಧ ಮಾಡ್ತಾನೆ, ಅವನ ಬಾಣ ಹೊರಟೋಯ್ತು ಅಂದ್ರೆ ಇವನು ಬಾಣ ಬಿದ್ದು ಅವನ ಕುತ್ತಿಗೆಯನ್ನು ಕತ್ತರಿಸಿ ಹಾಕುತ್ತೆ. ಇಲ್ಲಿ ಆಯುಧಗಳಿಗೆ ಇದೇ ಬೇಕು ಅದೇ ಬೇಕು ಅಂತ ಕಾಯ್ಲಿಕ್ಕಿಲ್ಲ. ನಮ್ಮಲ್ಲಿ ಏನು ಅಂದ್ರೆ ಇವತ್ತು ಅಕಸ್ಮಾತ್ ಅವನ ಹತ್ರ ಗನ್ ಹೋಯ್ತು ಅಂದ್ರೆ ಎದುರಾಳಿ ಗನ್ ಹೊಡೆದು ಕೊಂದು ಬಿಡ್ತಾನೆ. ಗನ್ ಇಲ್ಲ ಅಂದ್ರೂ ಅವನನ್ನ ಸೆರೆ ಹಿಡಿಯುವಂತಹ ಒಂದು ಚುರುಕುತನ ಅಥವಾ ಅದಕ್ಕೆ ಪ್ರತಿದಾಳಿಯನ್ನ ಎಸಗಬಹುದಾದ ಹಲವು ಪರ್ಯಾಯ ವ್ಯವಸ್ಥೆಯನ್ನ ಕಾಣುವುದುಂಟಲ್ವಾ, ಅದು ಯುದ್ಧದಲ್ಲಿ ಕಲೆಯಾಗಿ ನಮಗೆ ಬೇಕಾದದ್ದು. ಅದು ಕಾಣಿಸಿತು. ಅಷ್ಟೇ ಹೊತ್ತಿಗೆ ದುಶ್ಯಾಸನ ಸ್ತುನಕುಲಂ ಪ್ರತ್ಯುದಾಯ ಭಾರತಂ ಅವಿದ್ಯನ್ ನಿಶಿತೈರ್ಬಾಣೈಹಿ ಬಹುದಿರ್ ಮರ್ಮಭೇದಿವಿಹಿ. ಅದೇ ಹೊತ್ತಿಗೆ ದುಶ್ಯಾಸನ ನಕುಲನನ್ನ ಯುದ್ಧಕ್ಕಾಗಿ ಎದುರಿಸಿದ್ದಾನೆ. ನಿಶಿತವಾದ ಚೂಪಾದ ಬಾಣಗಳಿಂದ ಇಬ್ಬರು ಪರಸ್ಪರ ತಮ್ಮ ತಮ್ಮ ಕವಚಗಳನ್ನ ಭೇದಿಸಿಕೊಂಡಿದ್ದಾರೆ. ತಕ್ಷಣವೇ ಮತ್ತೊಂದು ಕವಚಗಳಿಂದ ತಮ್ಮನ್ನು ರಕ್ಷಿಸಿಕೊಂಡಿದ್ದಾರೆ. ಅದೇ ಹೊತ್ತಿಗೆ ಮಾದ್ರಿ ಸುತ ಕೇತುಂ ತಶರಂ ಶರಾಸನಂ ಚಿಚ್ಚೇದ ನಿಶಿತೈರ್ಬಾಣೈಹಿ ಪ್ರಹಸನ್ನಿವ ಭಾರತ. ಮಾದ್ರಿ ಸುತನಾದಂತಹ ಸಹದೇವ ಕೇತು ಅನ್ನುವಂತಹ ಒಬ್ಬ ರಾಜನನ್ನು ಎದುರಿಸಿ ಅವನ ಧ್ವಜ ಕ್ಷುದ್ರಕ ಅಂತ ತನ್ನ ಬಾಣ ಅಥೈನಂ ಪಂಚವಿಂಶತ್ಯ ಕ್ಷುದ್ರಕಾಣಾಂ ಸಮಾರ್ಧಯತ್. ಒಂದೇ ಬಾಣ ಅದು ಬಿಟ್ಟ ಮೇಲೆ 25 ಆಗುತ್ತೆ. ಗಿರ್ರ ಅಂತ ತಿರುಗ್ತಲ್ಲ, ಅದನ್ನ ಬಿಡುವಾಗ ಹೀಗೆ ತಿರುಗಿಸ್ಬಿಡುದು. ಆಗ ಅದರ ಕ್ಲಚ್ಗಳಿದ್ದ ಅಂದ್ರೆ ಒಂದು ಏನಂತಾರೆ ಗಂಟುಗಳಿದ್ದದೆಲ್ಲ ಬಿಚ್ಚಿಕೊಳ್ತವೆ. ಅದು ಹೀಗೆ ತಿರುಗಿಸಿದ್ರೆ ಎಲ್ಲ ಒಂದಕ್ಕೊಂದು ಬಿಚ್ಚಿಕೊಳ್ತವೆ. ಬಿಚ್ಚಿದಾಗ ಬಾಣಗಳು ಅರಳುತ್ತವೆ. ಅರಳಿ ಪಂಚವಿಂಶತಿಕಂ ಕ್ಷುದ್ರಾಣಾಂ 25 ಕ್ಷುದ್ರವಾದ, ಅದು ಕ್ಷುದ್ರ ಅಂದ್ರೆ ಚಿಕ್ಕ ಚಿಕ್ಕ ಬಾಣ. ಆದ್ರೆ ಒಂದ್ ಸರ್ತಿ ಎಲ್ಲ ಕಡೆಗೆ ಮೈ ಕೈಗೆ ನೆಟ್ಟು ಏನು ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಒಂದು, ಅಥವಾ ಆ ಬಾಣದ ಪ್ರಯೋಗಕ್ಕೆ ಏನಾಯ್ತು ಅಂತ ಅಲ್ಲಿ ಹೇಳುತ್ತೆ ಮರ್ಮಭೇದಿ ಒಂದು. ಎರಡನೇದಾಗಿ ಒಂದು ಆ ಬಾಣ ಒಂದು ಕಡೆ ಧ್ವಜವನ್ನ ಬೀಳಿಸಿದೆ. ಅದೇ ಹೊತ್ತಿಗೆ ಅವನ ಬತ್ತಳಿಕೆಯನ್ನು ಬೀಳಿಸಿದೆ. ಅವನ ಧ್ವಜವನ್ನ ತುಂಡರಿಸುವುದರ ಜೊತೆಗೆ ಎದುರಾಳಿಯ ಎದೆಯ ಕವಚವೂ ಕಳಚಿ ಹೋಗಿದೆ. ಹೀಗೆ ತನ್ನ ಚಿಕ್ಕ ಚಿಕ್ಕ ಬಾಣಗಳಿಂದ ಎದುರಾಳಿಯ ಮೈಯನ್ನೆಲ್ಲ ಗಾಯಗೊಳಿಸಿ ನೆತ್ತರಿನಿಂದ ತೊಯ್ದವನಂತೆ ಮಾಡಿದ್ದಾನೆ. ಪುತ್ರಸ್ತು ತವ ದುರ್ಧರ್ಷೋ ನಕುಲಸ್ಯ ಮಹಾಹವೇ. ಅವನು ಯಾರು ಅಂದ್ರೆ ಕೇತು, ತವ ಪುತ್ರ, ನಿನ್ನ ಮಗನಾದ ದುರ್ಧರ್ಷ ಅವನು ಸಂಯುಗೆ ಚಿಚ್ಚೇದ ಬಾಣೈಹಿ ಧ್ವಜಂ ಚೈವ ನ್ಯಪಾತಯತ್. ನಿನ್ನ ಮಗನಾದ ದುರ್ಧರ್ಷ ವಾಪಾಸು ನಕುಲನ ಧ್ವಜವನ್ನ ಉರುಳಿಸಿದ. ಒಂದು ಕಡೆಯಿಂದ ದುರ್ಮುಖ ಸಹದೇವನ ಜೊತೆಗೆ ಯುದ್ಧ ಮಾಡಿ ತನ್ನ ತೀವ್ರವಾದ ಬಾಣಗಳಿಂದ ಸಹದೇವನನ್ನು ಎದುರಿಸಿ ಯುದ್ಧ ಮಾಡ್ತಾ ಅವನನ್ನು ಕೂಡ ಬಾಣದಿಂದ ಹೊಡೆದ. ಸಹದೇವನನ್ನು ಹೊಡೆದ. ಸಹದೇವ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕೋಸ್ಕರ ದುರ್ಮುಖನ ಜೊತೆಗೆ ಯುದ್ಧವನ್ನ ಮಾಡ್ತಾ ಭೃಷತೀಕ್ಷ್ಣೇನ ತೀಕ್ಷ್ಣವಾದಂತಹ ಬಾಣದಿಂದ ಅವನ ಸಾರಥಿಯನ್ನು ಬೀಳಿಸಿದ. ಹೀಗೆ ಅನ್ಯೋನ್ಯವಾದ ಯುದ್ಧ ಎಲ್ಲ ಪ್ರತಿರೋಧಗಳನ್ನು ಒಡ್ಡುತ್ತಾ ಪ್ರತಿಕೃತೈಷಿನೌ ಇಬ್ಬರೂ ಕೂಡ ತಾವು ಘೋರವಾದ ಶರಗಳಿಂದ ಹೊಡೆದಾಡಿಕೊಳ್ಳುತ್ತಾ ಪರಸ್ಪರ ಪೀಡಿಸುತ್ತಾ ಸಮರದಲ್ಲಿ ಎದುರಾಳಿಯನ್ನ ಮಲಗಿಸುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಅದೇ ಹೊತ್ತಿಗೆ ಸ್ವಯಂ ಯುಧಿಷ್ಠಿರ ತನ್ನ ತಾಯಿಯ ಸೋದರನಾದಂತಹ ಮದ್ರ ರಾಜನನ್ನು ಎದುರಿಸಿದ. ಮದ್ರಾಧಿಪ ಯುದ್ಧಕ್ಕೆ ಬಂದ. ನೋಡ್ತಾ ಇರ್ಬೇಕಾದ್ರೇನೆ ಯುಧಿಷ್ಠಿರನ ಬಾಣಗಳನ್ನ ತುಂಡು ಮಾಡಿಬಿಟ್ಟ. ಬಾಣ ಪ್ರಯೋಗ ಮಾಡುವಾಗ್ಲೇ ಕೈಯಲ್ಲಿ ಹಿಡ್ಕೊಂಡಾಗ್ಲೇ ಕುಡಿಯಾಗ್ಬಿಟ್ಟಿದೆ. ಅಷ್ಟು ತೀಕ್ಷ್ಣ, ಅಷ್ಟು ತೀವ್ರ, ಅಷ್ಟು ಚುರುಕು. ಯೋಚಿಸ್ಲಿಕ್ಕೆ ಅವಕಾಶ ಕೊಡುವ ಮುಂಚೆ ಅವನ ಧನುಸ್ಸೇ ಮುರಿದೋಯ್ತು. ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಅವನ ತಲೆನೇ ಹೋಗುತ್ತೆ ಅನ್ನೋಷ್ಟೊತ್ತಿಗೆ ಯುಧಿಷ್ಠಿರ ಕಂಗಾಲಾದ. ಅರ್ಥ ಆಯ್ತು ಅವನಿಗೆ ಅವನಿಗೆ ಮುಂದಿನ ದಾಳಿಯ ಹಿನ್ನೆಲೆ ಏನಿದೆ ಅಂತ. ಅಂದ್ರೆ ಯುದ್ಧ ಮಾಡುವಾಗ ಎದುರಾಳಿಗೆ ಯೋಚಿಸ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ವಸ್ತುತಃ. ಆದ್ರೆ ಅಷ್ಟರೊಳಗೆ ಎದುರಾಳಿಯಾದವನ ಯೋಚನೆಯನ್ನೇ ಇವನ್ ಅರ್ಥ ಮಾಡಿಕೊಂಡು ತಾನು ಈ ಕ್ರಿಕೆಟ್ ಅಲ್ಲಿ ಚೆಂಡು ಹಾಕುವ ಕೊನೆಯ
ಕ್ಷಣದಲ್ಲಿ ಅವನು ಬೆರಳನ್ನ ಬದಲಾಯಿಸಿ ಬಿಟ್ರೆ ಅದರ ಬಾಲ್ನ ದಿಕ್ಕೇ ಚೇಂಜ್ ಆಗುತ್ತೆ. ಆದ್ರೆ ಅದನ್ನು ಗಮನಿಸಿ ಇದು ಹೀಗೆ ಬರುತ್ತೆ ಅಂತ ಅಷ್ಟರಲ್ಲಿ ಅವನು ಅದಕ್ಕೆ ಪ್ರತಿ ತನ್ನ ದೇಹದ ನಿಲುವನ್ನ ಬದಲಿಸಿ ಅದೀಗ ಅವನೀಗ ಲಾಸ್ಟ್ ಮೊಮೆಂಟ್ಗೆ ನೆಲಕ್ಕೆ ಒತ್ತಿ ಹಾಕಿದ ಅಂದ್ರೆ ಅದು ಬೌನ್ಸ್ ಆಗುತ್ತೆ. ಹೀಗೆ ಹೊಡಿಬೇಕು ಅಂತ ಅಂದವನು ತಕ್ಷಣವೇ ಆ ಕೈಯನ್ನ ಹೀಗೆ ಹೊಡೆಯದೆ ಅದನ್ನ ಹಾಗೆ ಎತ್ತಿ ಮೇಲಕ್ಕೆ ಹೀಗೆ ಎತ್ತಿ ಹೊಡಿತಾನೆ, ಅದು ಹಿಂದಿನ ಭಾಗಕ್ಕೆ ಸಿಕ್ಸ್ ಹೋಗಬಹುದು. ಅಂದ್ರೆ ಇದು ಯುದ್ಧದ ಕೊನೆಯ ಕ್ಷಣದಲ್ಲಿ ಆಗುವ ಹೊಡೆತದ ಬದಲಾವಣೆಗಳನ್ನು ಗಮನಿಸಿ ಪ್ರತಿದಾಳಿಯನ್ನು ಎದುರಿಸುವುದು ಯುಧಿಷ್ಠಿರನಿಗೆ ತಕ್ಷಣವೇ ಅರ್ಥ ಆಗಿ ಅವನು ಕೂಡ ಅವನ ಧನುಸ್ಸನ್ನೇ ಮುರಿದು ಹಾಕಿದ. ನನ್ನ ಧನುಸ್ಸನ್ನ ಮುರಿದ ಅಂತ ಗೊತ್ತಾಯ್ತು. ಧನುಸ್ಸನ್ನ ಬಿಟ್ಟು ತಕ್ಷಣ ನೆಕ್ಸ್ಟ್ ತಾನೇ ಟಾರ್ಗೆಟ್. ತಕ್ಷಣವೇ ಪಕ್ಕಕ್ಕೆ ನೆಗೆದು ಮತ್ತೊಂದು ಧನುಸ್ಸನ್ನ ತೆಗೆದು ಅವನ ಮೇಲೆ ಪ್ರತಿದಾಳಿಯನ್ನ ಮಾಡಿದ. ಹಾಗೆ ತುಂಡಾದ ಧನುಸ್ಸನ್ನ ಪಕ್ಕಕ್ಕೆ ಎಸೆದು ಯುಧಿಷ್ಠಿರ ವೇಗವಾಗಿ ಮತ್ತೊಂದು ಧನುಸ್ಸನ್ನ ಎತ್ತಿಕೊಂಡ. ಆಗ ಉನ್ನತವಾದಂತಹ ಚೂರು ಬಾಗಿರುವಂತಹ ಶರಗಳನ್ನ ತೆಗೆದು ಮದ್ರೇಶ್ವರನ ಹಿಂಭಾಗದಲ್ಲಿದ್ದಂತಹ ಅವನ ಧನುಸ್ಸಿನ ಯಾವುದು ಬಾಣಗಳ ರಾಶಿ ಹೊತ್ತಿರುವಂತಹ ಬತ್ತಳಿಕೆಯನ್ನು ಕತ್ತರಿಸಿ ಬಿಸಾಕಿದ. ಅವನು ಎತ್ಕೋಬೇಕಲ್ಲ, ಎತ್ಕೊಳ್ಳಿಕ್ ಬಾಣಗಳೇ ಇಲ್ಲ, ಎಲ್ಲ ಬಿದ್ದು ಕೆಳಗೋಯ್ತು. ಅದು ಕಟ್ಟಿ ಹಾಕಿರ್ತಾರೆ ಹೀಗೊಂದು, ಅದು ಇಲ್ಲಿ ಬಂದು ಹೊಡೆದಿದೆ. ಧನುಸ್ಸಿನ ಬತ್ತಳಿಕೆಯ ಕಟ್ಟು ಕಳಚಿಕೊಂಡು ಬಿದ್ದು ಹೋಗಿದೆ. ಬಿದ್ದೋದಾಗ ಅವನು ಹುಡುಕುವಷ್ಟರಲ್ಲಿ ಅವನ ಧನುಸ್ಸನ್ನು ಮುರಿದ. ಅದ್ಭುತ. ಈ ವರ್ಣನೆಗಳನ್ನ ಚಾದಯಾಮಾಸ ಸಂಕ್ರುದ್ಧ ತಿಷ್ಟೇಚಿಟ ಬ್ರವೀತ್. ಆಗ ಮದ್ರೇಶ್ವರನನ್ನು ಹೊಡೆದು, ನಿಲ್ಲು, ಮುಂದೆ ಬಾ, ನೀನ್ ಯುದ್ಧಕ್ಕೆ ಇನ್ನು ಹೊಡಿ, ಏನ್ ಹೊಡಿತಿ ನೋಡ್ತೇನೆ ನಾನು ಅಂತ ಯುಧಿಷ್ಠಿರ ಅವನನ್ನ ಮತ್ತೆ ಯುದ್ಧಕ್ಕೆ ಕರೀತಾ ಇದ್ದಾನೆ. ಅದೇ ಹೊತ್ತಿಗೆ ದೃಷ್ಟದ್ಯುಮ್ನ ಇನ್ನೊಂದು ಕಡೆಯಿಂದ ದ್ರೋಣಾಚಾರ್ಯರನ್ನು ಎದುರಿಸಿದ್ದಾನೆ. ದ್ರೋಣಾಚಾರ್ಯರನ್ನ ಹೊಡೆದ ತಕ್ಷಣ ಅವರು ಕೂಡ ಪ್ರತಿಯಾಗಿ ಕೋಪದಿಂದ ಪರಾಸುಕರಣಂ, ಎದುರಾಳಿಯ ಪ್ರಾಣವನ್ನ, ವಸುತಾ ಶಬ್ದಗಳನ್ನು ಓದಿದ್ರೆ ಅದರ ಅರ್ಥವೇ ಬಹಳ ಸ್ವಾರಸ್ಯ. ಇಲ್ಲಾಂದ್ರೆ ಏನು ಸ್ವಾರಸ್ಯ ಇಲ್ಲ. ಪರಾಸುಕರಣಂ, ಪರ ಅಸುಕರಣ, ಪರರನ್ನ ಅಸುನೀಗಿಸುವಂತಹದ್ದು ಒಂದು ಬಾಣ. ಅಂತಹ ಬಾಣವನ್ನ ಪ್ರಯೋಗ ಮಾಡಿದ. ಆದ್ರೆ ಆ ಧನುಸ್ಸನ್ನ ದೃಷ್ಟದ್ಯುಮ್ನ ಗುರುಗಳಿಂದ ಕಲಿತ ವಿದ್ಯೆಯಿಂದಲೇನೆ ತ್ರಿಧಾಚಿಚ್ಛೇದ ಸಮರೇ, 3 ಪಾಲುಗೈದು ಆ ಧನುಸ್ಸನ್ನ ಮುರಿದು ಹಾಕಿದ. ಶರಂಚೈವ ಮಹಾಘೋರಂ ಕಾಲದಂಡಮಿವಾಪರಂ ಪ್ರೇಷಯಾಮಾಸ ಸಮರೇ ಸೋಸ್ಯಕಾಯೇ ನ್ಯಮಜ್ಜತ. ಕಾಲದಂಡದಂತಿರುವ ಅತ್ಯಂತ ಘೋರವಾದ ಧನುಸ್ಸನ್ನ ಎದುರಿಸುವಾಗ ಸಮರದಲ್ಲಿ ಆತನ ದೇಹಕ್ಕೆ ತಾಗಿತು. ತಾಗಿದಾಗ ದ್ರೋಣಾಚಾರ್ಯರು ತಕ್ಷಣವೇ ಮತ್ತೊಂದು ಧನುಸ್ಸನ್ನ ತೆಗೆದು 14 ಬಾಣಗಳಿಂದ ದೃಪದ ಪುತ್ರನಾದಂತಹ ದೃಷ್ಟದ್ಯುಮ್ನನ್ನ ಕುರಿತು ಪ್ರತಿಯಾಗಿ ಹೊಡೆದ. ಹೀಗೆ ಅನ್ಯೋನ್ಯರ ಹೋರಾಟ ಘೋರವಾಗಿ ಬಹಳ ಹೊತ್ತು ರಣದಲ್ಲಿ ನಡೀತಾನೆ ಹೋಯ್ತು. ಅವನು ಹೊಡೆದ್ರೆ ಇವನು ಮುರಿತಾನೆ, ಇವನು ಹೊಡೆದ್ರೆ ಅವನು ಮುರಿತಾನೆ. ಹೀಗೆ ಪ್ರತಿಯೊಂದು ಕಡೆಯಿಂದಲೂ ಯುದ್ಧದ ತೀವ್ರತೆ ಅನ್ನೋದು ಹೆಚ್ಚಿತು ಅಂತ. ಇನ್ನು ಈ ಅಧ್ಯಾಯ ಮುಗಿಲಿಕ್ಕೆ ಸುಮಾರು ಹೊತ್ತಿದೆ. ಇಲ್ಲಿಗೆ 33ನೇ ಶ್ಲೋಕ ಮುಗಿತು. 35ಕ್ಕೆ ನಿಲ್ಲಿಸೋಣ. ತಸ್ಯ ವೈ ದಕ್ಷಿಣಂ ವೀರೋ ನಿರ್ಬಿಭೇದ ರಣೇ ಭುಜಂ ಸೌಮದತ್ತಿ ಸ್ತತಾ ಶಂಕಂ ಚತುರ್ದೇಶೇ ಸಮಾಹನತ್. ಅದೇ ಹೊತ್ತಿಗೆ ಸೌಮದತ್ತಿಯ ಯುದ್ಧ ಮತ್ತು ಸೌಮದತ್ತಿಯ ಯುದ್ಧ ಶಂಖನ ಜೊತೆಗೆ ಆಯಿತು. ಶಂಖ ಅಂತ ದ್ರುಪದನ ಮಕ್ಕಳಲ್ಲಿ ಒಬ್ಬ. ಅವನು ರಣದಲ್ಲಿ, ಸೋಮದತ್ತಿ ಅಂದ್ರೆ ಭೂರಿಶ್ರವಸ್, ಈ ಸೋಮದತ್ತನ ಮಗ, ಯುದ್ಧದಲ್ಲಿ ಅತ್ಯಂತ ರಭಸದಿಂದ ಯುದ್ಧ ಮಾಡುವ ತಾಕತ್ತುಳ್ಳಂತಹ ಶಂಖ, ಅಂದ್ರೆ ಸ್ಲಾಗ್ ಓವರಲ್ಲಿ ಹೊಡಿಲಿಕ್ಕೆ ಬರುವಂತಹ ಬ್ಯಾಟ್ಸ್ಮನ್ ಇದ್ದ ಹಾಗೆ. ಅವನು ಬಾಣ ಪ್ರಯೋಗ ಮಾಡ್ತಾ ಇದ್ರೆ ನಿಲ್ಲಿಸುವುದೇ ಇಲ್ಲ. ಅಂತಹ ರಭಸದಿಂದ ಯುದ್ಧ ಮಾಡುವಂತಹ ಶಂಖ ಸೌಮದತ್ತಿಯನ್ನ ಎದುರಿಸಿ ಅವನ ಜೊತೆಗೆ ಯುದ್ಧ ಮಾಡುವಾಗ ಅವನ ಭುಜದ ಮೇಲೆ ಬಾಣವನ್ನು ಹೊಡೆದು ಭುಜವನ್ನು ಸೀಳಿಬಿಟ್ಟ. ಸೌಮದತ್ತಿಗೆ ಕೋಪ ಬಂತು. ತಕ್ಷಣವೇ ನುಗ್ಗಿದ್ದೆ ಸೀದಾ. ಬಾಣದ ಪ್ರತಿಕ್ರಿಯೆ ಕಾಯಿಲೆ ಇಲ್ಲ, ನುಗ್ಗಿದ್ದೆ ಅವನ ರಥದ ಮೇಲೆ ತಾನೇ ರಥವನ್ನೇ ನುಗ್ಗಿಸಿದ್ದು. ರಥದಿಂದ ಅವನ ರಥಕ್ಕೆ ಹರಿದು ಎತ್ತಿ ಅವನನ್ನ ಕೆಳಕ್ಕೆ ಎಸ್ದ. ತಯೋ ಸಮಭವದ್ ಘೋರಂ ರೂಪಂ ವಿಷಾಂಪತೆ ಧೃತ್ತಯೋ ಸಮರೇ ತೂರ್ಣಂ ವೃತ್ರ ವಾಸವಯೋರಿವ. ವೃತ್ರ ಮತ್ತು ಇಂದ್ರ ಹೇಗೆ ಯುದ್ಧ ಮಾಡುವಾಗ ತೀವ್ರತೆ ಇತ್ತು, ಹಾಗೆ ಇವರಿಬ್ಬರ ನಡುವೆ ದರ್ಪದಿಂದ ಕೂಡಿದ್ದ ಯುದ್ಧ. ಇಬ್ಬರು ಪರಸ್ಪರ ಗೆಲ್ಲಲೇಬೇಕು ಅನ್ನುವ ಹಠ. ಬಾಕ್ಲಿ ಅಷ್ಟೊತ್ತಿಗೆ ಇನ್ನೊಂದು ಕಡೆಯಿಂದ ಬಾಕ್ಲಿ ಕಂತುರಣೆ ಕೃತ್ತಂ ಕ್ರುದ್ಧ ರೂಪೋ ವಿಷಾಂಪತೆ ಇನ್ನೊಬ್ಬ ಇದ್ದ, ಮುದುಕಾತಿ ತಮ. ಇಷ್ಟು ಮುದುಕ ಯಾರು ಇರ್ಲಿಲ್ಲ, ವ್ಯಾಸರು ಯುದ್ಧದಲ್ಲಿ ಬರಲಿಲ್ಲ ಬಿಡಿ, ಅವರು ಮುದುಕ ತಮ. ಆದ್ರೆ ಅವರ ಹಾಗೆ ಒಬ್ಬ ವೃದ್ಧ ಇದ್ದದ್ದು ಅಂತಂದ್ರೆ ಬಾಕ್ಲೀಕ.
ವಸ್ತುತಃ ವೇದವ್ಯಾಸರಿಗಿಂತಲೂ ದೊಡ್ಡವನೇ ಅಂತ ಅನ್ಸುತ್ತೆ ಬಾಕ್ಲೀಕನನ್ನ ಗಮನಿಸಿದ್ರೆ. ಯಾಕಂದ್ರೆ ಶಂತನುವಿನ ಅಣ್ಣ ಅವನು. ಭೀಷ್ಮಾಚಾರ್ಯ 800 ವರ್ಷದವರು, ಅವರಪ್ಪ ಶಂತನು. ಅದು ಎಷ್ಟೋ ದಿನ ಆದ್ಮೇಲೆ ಅವನು ಗಂಗೆಯನ್ನು ವಿವಾಹ ಆಗಿತ್ತು. ಅದಕ್ಕಿಂತ ಪೂರ್ವದಲ್ಲಿ ವಿವಾಹ ಆದದ್ದು ಗಂಗೆಯನ್ನ. ಗಂಗೆ ಆಗಲೇ 7 ಮಕ್ಕಳನ್ನ ಕಳ್ಕೊಂಡಿದ್ಲು. ಅವಳು 525 ವರ್ಷ ದೇವವ್ರತವನ್ನು ಓದಿಸಿದ ಮೇಲೆ, ದೇವವ್ರತ ಬಂದ ಮೇಲೆ ಸತ್ಯವತಿಯ ಜೊತೆಗೆ ಶಂತನುವಿಗೆ ವಿವಾಹ ಆದದ್ದು. ಅಂದ್ರೆ ಅದರ ಹಿಂದೆ 500 ವರ್ಷ ಹಿಂದೆ, ಅದರ ಹಿಂದೆ ಅವನು ಹುಟ್ಟಿದ್ದ 500 ವರ್ಷ ಹಿಂದೆ, ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಸುಮಾರು 1,500 ವರ್ಷ ಹತ್ರ ಬರ್ಬಹುದು. 1,400 ವರ್ಷದ ಹತ್ರದ ವಯಸ್ಸಿನವನು ಯಾರು, ಈ ಬಾಕ್ಲೀಕ. ಅದಾದ್ಮೇಲೆನೆ ವೇದವ್ಯಾಸರು ಹುಟ್ಟಿದ್ದು ಅಂತ ಅಂದುಕೊಳ್ಬಹುದು. ಒಟ್ಟಂತೂ ಹತ್ರದ ಆಯುಷ್ಯದವರು ಇಬ್ರು ಕೂಡ. ಈ ಪುಣ್ಯಾತ್ಮ ಯುದ್ಧಕ್ಕೆ ಬಂದ. ಕ್ರುದ್ಧ ರೂಪ, ಅತ್ಯಂತ ಕೋಪಿಷ್ಠನಾಗಿ ನಿಂತಿದ್ದಾನೆ. ದೃಷ್ಟಕೇತುಶ್ಚೇಕಿತಾನಃ ಕಾಶರಾಜಶ್ಚವೀರ್ಯವಾನ್, ಛೇದಿರಾಜನಾದ ಶಿಶುಪಾಲನ ಮಗ ಅವನು. ನೋಡಿ, ಅವನು ಶಿಶುಪಾಲನ ಮಗ ಅಂದ್ರೆ ಎಳೆಯ ಕೂಸದು. ಅವನಿಗೆ ಏನು ಅಂದ್ರೆ ಒಂದ್ 20-22 ವಯಸ್ಸಾಗಿರ್ಬೋದು. ಇವನು 1222 ವಯಸ್ಸಿನವನು. ಇವನು ಅಂತ ವಯಸ್ಸಿನವನು ಈ ವಯಸ್ಸಿನವನ ಜೊತೆಗೆ ಯುದ್ಧ. ಅದೇನು ಒಬ್ರಿಗೊಬ್ರು ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ. ಅವನೇನ್ ಕಮ್ಮಿ ಇಲ್ಲ, ವಯಸ್ಸಾಗಿದೆ ಅಂತ ಮುದುಕಂತರ ಬರ್ಲಿಲ್ಲ. ಅವನು ಯುದ್ಧ ಮಾಡುದು ಅಂತಂದ್ರೆ ನುಗ್ಗಿದ್ದೆ ಯುದ್ಧದ ರಣರಂಗದಲ್ಲಿ. ಅವನು ಸೂರ್ಯನ ಹಾಗೆ ತೀವ್ರವಾದ ಶಾಖವನ್ನ ಮಧ್ಯದ ನೆತ್ತಿಯ ಮೇಲೆ ಬಿದ್ದ ಸೂರ್ಯನ ತೀವ್ರತೆ ಹೇಗಿರುತ್ತೋ ಹಾಗಿತ್ತು ಅಂತ ಹೇಳುತ್ತೆ. ಕ್ರುದ್ಧನಾದ ಬಾಕ್ಲೀಕನನ್ನು ದೃಷ್ಟಕೇತು ರಣದಲ್ಲಿ ಎದುರಿಸಿದ ಅನ್ನುವಲ್ಲಿಗೆ ನಾವು ಇವತ್ತಿನ ಈ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ಶನಿವಾರದ ಹೊತ್ತು ಇನ್ನಷ್ಟು ವಿಶೇಷ ವಿಷಯಗಳಿಗೆ ನಾವು ಜೊತೆಯಾಗೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಃ ಭಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.